Hello students, a very good morning to all of you. Okay, so last class ಅಲ್ಲಿ ನೋಡಿದ್ವಿ ಎಲ್ಲಿವರೆಗೂ ಅಂದರೆ so we have seen that is problems on ideal gas equation. Okay, so next continuity of that chapter. Now let's see a very important topic. Okay, for the sake of your examination ನಿಮಗೆ ಕಂಪಲ್ಸರಿಯಾಗಿ 3 ಮಾರ್ಕ್ಸಿಗೆ ಈ ಕ್ವಶನ್ ಕೇಳ್ತಾನೆ ಬಂದಿದ್ದಾರೆ. ಓಕೆ, ಫಸ್ಟ್ ಇಯರ್ ನಿಮ್ಮ ಆ್ಯನ್ಯಲ್ ಎಕ್ಸಾಮಲ್ಲಿ ಕಂಪಲ್ಸರಿಯಾಗಿ ಈ ಕ್ವಶನ್ನ ನಿಮಗೆ ಕೇಳ್ತಾನೆ ಬಂದಿದ್ದಾರೆ. ಏನು ಅಂದರೆ ದಟ್ ಈಸ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ದಟ್ ಈಸ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಂತ ಕರೀತಾರೆ. ಓಕೆ, ಸೊ ಇದರಲ್ಲಿ ಒಂದಷ್ಟು ಪಾಸ್ಟುಲೇಟ್ಸ್ಗಳಿದ್ದಾವೆ. ಪಾಸ್ಟುಲೇಟ್ಸ್ ನಥಿಂಗ್ ಬಟ್ ಪಾಯಿಂಟ್ಸ್. ಓಕೆ, ಸೊ ಇವನ್ನ ನೀವು ನೀಟಾಗಿ ರೆಫರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಟ್ಸ್ ದೇರ್ ಫಾರ್ 3 marks. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದಟ್ ಟಾಪಿಕ್, as we all know that gases behave in similar manner, ಕರೆಕ್ಟಾ? ಗ್ಯಾಸ್ಗಳೆಲ್ಲವೂ ಕೂಡ ಸಿಮಿಲರ್ ಮ್ಯಾನರಲ್ಲಿ ಬಿಹೇವ್ ಮಾಡ್ತಾ ಇದ್ದಾವೆ ಅಂತ ನಮಗೆ ಗೊತ್ತಾಗಿದೆ. ಹೇಗೆ ಅಂದರೆ ಬಿಕಾಸ್ ಗ್ಯಾಸಸ್ ಒಬೇಸ್ ಗ್ಯಾಸ್ ಲಾಸ್. ಓಕೆ, so far we have seen all the gas laws, that is Boyle's law, Charles law, Gay-Lussac law and Avogadro law. Okay, so we came across one more thing, that the gases which obeys all these gases, I mean gas laws, okay, they are considered to be called as ideal gases, right? Because they obeys ideal gas equation, that's why we consider to be called it as ideal gases. Okay, so ಈ ಥರ ಗ್ಯಾಸ್ಗಳೆಲ್ಲ ಐಡಿಯಲ್ ಆಗಿ ಬಿಹೇವ್ ಮಾಡ್ತಾ ಇರೋದ್ರಿಂದ ಇವುಗಳ ಬಿಹೇವಿಯರ್ ಏನಾಗಿರುತ್ತೆ, ಕಾಮನ್ ಆಗಿರುತ್ತೆ. ಆ ಕಾಮನ್ ಬಿಹೇವಿಯರ್ನೇ ನಾವಿಲ್ಲಿ ಇನ್ ದ ಫಾರ್ಮ್ ಆಫ್ ಪಾಸ್ಟುಲೇಟ್ಸ್ ಹೇಳ್ತಾ ಇದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್, ನಥಿಂಗ್ ಬಟ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಓಕೆ, ಸೊ ಆ ಪಾಸ್ಟುಲೇಟ್ಸ್ನೆಲ್ಲವೂ ನಾನು ಬೋರ್ಡ್ ಮೇಲೆ ರೆಪ್ರೆಸೆಂಟ್ ಮಾಡಿರ್ತೀನಿ. ಸೊ ನೀಟಾಗಿ ಅದನ್ನು ಕಾಪಿ ಮಾಡ್ಕೊಳ್ಳಿ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೈನ್ ಒನ್ ಬೈ ಒನ್. ಓಕೆ, okay, so now we have kinetic molecular theory of gases. Okay, very important it is, okay, for your first year examination. Okay, so see here, totally we have 7 postulates. Okay, totally ನಮ್ಮ ಹತ್ರ 7 postulates ಇದ್ದಾವೆ. ಸೊ ಇದರಲ್ಲಿ ಮಿನಿಮಮ್ ನಿಮಗೆ 4 to 5 ಎಕ್ಸಾಮಿನೇಷನ್ ಬರೀಬೇಕಾಗುತ್ತೆ ಫಾರ್ 3 marks. ಓಕೆ, ಸಿ ಇವೆಲ್ಲ ಗ್ಯಾಸ್ ಹೇಗೆ ಬಿಹೇವ್ ಮಾಡ್ತವೆ ಅಂತ ಜನರಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂತಹ ಬಿಹೇವಿಯರ್ಸ್. ಓಕೆ, ಸೊ ಅವನ್ನ ನಾವು ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ 7 ಪಾಸ್ಟುಲೇಟ್ಸ್ಗಳಿದ್ದಾವೆ. ಫಸ್ಟ್ ಇದನ್ನು ನೀಟಾಗಿ ಕಾಪಿ ಮಾಡಿ, ಫಸ್ಟು ನೀವು ಪಾಸ್ ಮಾಡಿ ವಿಡಿಯೋನ ಪಾಸ್ ಮಾಡಿಕೊಂಡು ನೀಟಾಗಿ ಇದನ್ನು ಬರ್ಕೊಳ್ಳಿ. ಓಕೆ, ರೈಟ್, ಪಾಸ್ ಮಾಡ್ಕೊಂಡು ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. Now let's see one by one. Okay, first postulates of kinetic molecular theory of gases, that is gases are composed of minute discrete particles called molecules. Okay, gases ಏನಿದಾವೆ ಇವೊಂದು ಚಿಕ್ಕ ಚಿಕ್ಕ, ಓಕೆ, ಮೈನ್ಯೂಟ್ ಅಂದರೆ ಚಿಕ್ಕ ಚಿಕ್ಕ, ರಿಫರ್ ಚಿಕ್ಕದು ಅಂತೇಳಿ. ಸೊ ಚಿಕ್ಕ ಚಿಕ್ಕ ಸಪ್ರೇಟ್ ಮಾಲಿಕ್ಯೂಲ್ಸ್ಗಳಿಂದ ಮಾಡಲ್ಪಟ್ಟಿವೆ. ಓಕೆ, ಅವನ್ನ ನಾವು ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಮಾಲಿಕ್ಯೂಲ್ಸ್. ದಟ್ ಮೀನ್ಸ್ ಗ್ಯಾಸಸ್ಸಿನ ಚಿಕ್ಕ ಪಾರ್ಟಿಕಲ್ ನಾವು ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ದಿಸ್ ಈಸ್ ಪಾಸ್ಟುಲೇಟ್ಸ್ ಆಫ್ ದಿಸ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಓಕೆ, ಸೊ ಸೆಕೆಂಡ್ ಪಾಯಿಂಟ್, ಸಿ ಹಿಯರ್, ದಟ್ ಈಸ್ ಮಾಲಿಕ್ಯೂಲ್ಸ್ ಮೂವ್ ರ್ಯಾಂಡಮ್ಲಿ ಇನ್ ಸ್ಟ್ರೈಟ್ ಲೈನ್ ಇನ್ ಆಲ್ ಡೈರೆಕ್ಷನ್ಸ್. ಓಕೆ, ಅಂದರೆ ಅರ್ಥ, ನಿಮ್ಮವೇನು ಮಾಲಿಕ್ಯೂಲ್ಸ್ಗಳಿದ್ದಾವೆ ಗ್ಯಾಸಸ್ನವು, ಇವು ಸ್ಟ್ರೈಟ್ ಆಗಿ ಯಾವ ಡೈರೆಕ್ಷನಲ್ಲ ಬೇಕಿದ್ರೂ ಕೂಡ ಮೂವ್ ಆಗ್ತವೆ. ಓಕೆ, ರ್ಯಾಂಡಮ್ಲಿ ಅಂದರೆ ದಟ್ ಮೀನ್ಸ್ ಯಾವ ಕಡೆ ಬೇಕಿದ್ರು ಹೇಗೆ ಬೇಕಿದ್ರು ಮೂವ್ ಆಗ್ತವೆ. ಬಟ್ ಮೂವ್ ಆಗಬೇಕಾದ್ರೆ ಯಾವಾಗಲೂ ಸ್ಟ್ರೈಟಾಗಿ ಹೋಗ್ತವೆ. ಓಕೆ, ಜಿಗ್ಜ್ಯಾಗ್ ಆಗಿ ಅಥವಾ ಕರ್ವ್ ಆಗಿ ಅಥವಾ ರೌಂಡ್ ಹಿಂಗೆಲ್ಲ ಹೋಗಲ್ಲ, ಸ್ಟ್ರೈಟಾಗಿ ಹೋಗುತ್ತೆ. ಡಿಫರೆಂಟ್ ಇನ್ ಆಲ್ ಡೈರೆಕ್ಷನ್ಸ್ ಆ್ಯಂಡ್ ಅಟ್ ದ ವೇರಿಯಸ್ ಸ್ಪೀಡ್ಸ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಮೋಷನ್ ಈಸ್ ಚೇಂಜ್ ವೆನ್ ಕೊಲೈಡಿಂಗ್ ವಿತ್ ಈಚ್ ಅದರ್ ಆರ್ ವಿತ್ ವಾಲ್ಸ್ ಆಫ್ ದಿ ಕಂಟೆಂಟ್. ಓಕೆ, ಸೊ ಇದು ಯಾವಾಗಲೂ ಸ್ಟ್ರೈಟಾಗಿ ಹೋಗ್ತಾ ಇರುತ್ತೆ. ಇದರ ದಿಕ್ಕು ಯಾವಾಗ ಬದಲಾಗುತ್ತೆ ಅಂದರೆ ಒಂದು ಇನ್ನೊಂದಕ್ಕೆ ಕೊಲೈಡ್ ಆದಾಗ. ಓಕೆ, ಒಂದು ಇನ್ನೊಂದು ಕೊಲೈಡ್ ಆದಾಗ ಇವು ತಮ್ಮ ದಿಕ್ಕನ್ನು ಬದಲಾಯಿಸ್ಬೋದು. ಅಥವಾ ಇವೇನಾದರೂ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ನಿಮ್ಮ ಕಂಟೈನರ್ ಇದೆಯಲ್ಲ, ಯಾವುದೋ ಒಂದು ಕಂಟೈನರ್ ತೊಗೊಂಡಿರ್ತಿರ್ತಾನೆ, ಆ ಕಂಟೈನರಿನ ವಾಲಿಗೆ, ಆ ಗೋಡೆಗೆ ಹೋಗಿ
ಹೋದಾಗಲೂ ಕೂಡ ಓಕೆ ಇವು ತಮ್ಮ ಡೈರೆಕ್ಷನ್ಸ್ನ ಚೇಂಜ್ ಮಾಡ್ತವೆ. ಓಕೆ, ಸೊ ದಟ್ ಈಸ್ ಅವರ್ ಸೆಕೆಂಡ್ ಕ್ವಶನ್. ಓಕೆ, ನೌ ಲೆಟ್ಸ್ ಸಿ ದ ಥರ್ಡ್ ಒನ್, ದಟ್ ಈಸ್ ದ ವಾಲ್ಯೂಮ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ ಈಸ್ ನೆಗ್ಲಿಜಿಬಲ್ when compared to the volume occupied by the gas. Okay, ಇನ್ನೊಂದು ಸತಿ ನೋಡಿ, the volume of a gas molecule is negligible when compared to the volume occupied by the gas. Okay, ಏನು ಸರ್ ಇದರ ಅರ್ಥ ಅಂದರೆ ನೋಡಿ, ನಿಮ್ಮ ಗ್ಯಾಸ್ ಹೇಗಿದೆ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಮಾಲಿಕ್ಯೂಲ್ಸ್, ಕರೆಕ್ಟ್ ತಾನೆ? ಸೊ ಈ ಮಾಲಿಕ್ಯೂಲ್ಸ್ಗಳು ಇರೋದ್ರಿಂದನೇ ಈಗೆಲ್ಲ ಕಡೆ ಸೇರಿಕೊಂಡು ಗ್ಯಾಸ್ ಏನಾಗಿದೆ, ಆಕ್ಯುಪೈ ಆಗಿದೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ ರೂಮಲ್ಲಿ ನಾನೇನಾದರೂ ಗ್ಯಾಸ್ನ ಬಿಟ್ಟರೆ ಓಕೆ, ಇಟ್ ಆಕ್ಯುಪೈಸ್ ಆಲ್ ದಿ ಕಾರ್ನರ್ ಆಫ್ ದಿ ಕ್ಲಾಸ್ ರೂಮ್. ಫಾಲೋಯಿಂಗ್ ಹಾಗಂದರೆ ಅರ್ಥ ಗ್ಯಾಸು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ ರ್ಯಾಂಡಮ್ ಆಗಿ ಎಲ್ಲ ಡೈರೆಕ್ಷನಲ್ಲೂ ಕೂಡ ಅಂತ ಅರ್ಥ. ಓಕೆ, ಹೀಗೆ ಸ್ಪ್ರೆಡ್ ಆದಾಗ ಈ ಟೋಟಲ್ ವಾಲ್ಯೂಮಿಗೆ ಕಂಪೇರ್ ಮಾಡಿಕೊಂಡ್ರೆ ಏನು ವಾಲ್ಯೂಮ್ ಆಫ್ ಗ್ಯಾಸ್ ಸ್ಪ್ರೆಡ್ ಆಗಿದೆ ಅಲ್ಲ, ಆ ಟೋಟಲ್ ವಾಲ್ಯೂಮ್ ಆಫ್ ಗ್ಯಾಸಿಗೆ ಕಂಪೇರ್ ಮಾಡಿಕೊಂಡ್ರೆ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಅಂದರೆ ಒಂದು ಚಿಕ್ಕ ಮಾಲಿಕ್ಯೂಲ್ ಇದೆಯಲ್ಲ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ದಟ್ಸ್ ವಾಟ್ ಮೀನ್ ದ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಈಸ್ ನೆಗ್ಲಿಜಿಬಲ್. ನಿಮ್ಮ ಚಿಕ್ಕ ಗ್ಯಾಸ್ ಮಾಲಿಕ್ಯೂಲ್ ಏನಿದೆ ಅದು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಯಾವಾಗ? ವೆನ್ ಕಂಪೇರ್ಡ್ ದ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗ್ಯಾಸ್. ಓಕೆ, ಟೋಟಲ್ ಗ್ಯಾಸ್ ಆಕ್ಯುಪೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಏನಿದೆ ದಟ್ ಈಸ್ ನೆಗ್ಲಿಜಿಬಲ್. ಓಕೆ, ಈ ಪಾಯಿಂಟ್ನ ನೆನ್ಪಿಟ್ಕೊಂಡಿರಿ, ನೆಕ್ಸ್ಟ್ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಪಾಸ್ಟುಲೇಟ್, ದಟ್ ಈಸ್ ದ ಕೊಲಿಷನ್ಸ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ವಿತ್ ದ ಕಂಟೈನರ್ ವಾಲ್ಸ್ ಎಕ್ಸರ್ಟ್ ದ ಪ್ರೆಷರ್. ಓಕೆ, ಈಗ ನೋಡಿ, ನಮಗೆ ಗೊತ್ತಿದೆ ಗ್ಯಾಸಸ್ ಎಕ್ಸರ್ಟ್ ಪ್ರೆಷರ್, ಕರೆಕ್ಟಾ? ಗ್ಯಾಸ್ಗಳು ಪ್ರೆಷರ್ನ ಹೊರ ಹಾಕ್ತವೆ ಅಥವಾ ಪ್ರೆಷರ್ನ ಕ್ರಿಯೇಟ್ ಮಾಡ್ತವೆ. ಪ್ರೆಷರ್ ಹೇಗೆ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಅಂದರೆ ಯಾವಾಗ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಒಂದನ್ನೊಂದಕ್ಕೆ ಕೊಲೈಡ್ ಮಾಡಿಕೊಂಡು ಅಥವಾ ವೆನ್ ದೇ ಕೊಲೈಡ್ ವಿತ್ ದ ವಾಲ್ಸ್ ಆಫ್ ದಿ ಕಂಟೈನರ್. ಓಕೆ, ಕಂಟೈನರಿನ ವಾಲ್ ಏನಿದೆ ಅದಕ್ಕೆ ಗುದ್ದಿದಾಗ ಅಥವಾ ಒಂದಕ್ಕೊಂದು ಗುದ್ದುಕೊಂಡಾಗ ಫಾಲೋಯಿಂಗ್ ಆವಾಗ ದೇ ಎಕ್ಸರ್ಟ್ ಪ್ರೆಷರ್. ಸೊ ಹೀಗಾಗಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಯಾರಿಗೆ? ಗ್ಯಾಸ್ ಮಾಲಿಕ್ಯೂಲ್ಸ್ಗಳಿಗೆ. Okay, so that's our fourth one. The collisions of gas molecules with the walls of the container exert the pressure. Okay, next fifth one. The collisions are perfectly elastic. The collisions are perfectly elastic. That means I and is that. Okay, that means no loss of kinetic energy. Okay, ಇಲ್ಲಿ ನೋಡಿ, ನಾವು collisions are perfectly elastic ಅಂತ ಹೇಳ್ತಾರೆ. ನಿಮಗೆ ಎಲಾಸ್ಟಿಕ್ ಅಂದರೆ ಗೊತ್ತಿರ್ಬೋದು. ಏನು ಎಲಾಸ್ಟಿಕ್ ಅಂದರೆ ಹಿಂಗೆ ಹಿಗ್ಗಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಬಿಟ್ಟರೆ ಹಾಗೆ ಕಾಂಟ್ರಾಕ್ಟ್ ಆಗುತ್ತೆ. ಫಾಲೋಯಿಂಗ್. ಸೊ ಈ ಪ್ರಾಪರ್ಟಿ ಆಫ್ ಮೆಟೀರಿಯಲ್ ನಾವು ಎಲಾಸ್ಟಿಕ್ ನೇಚರ್ ಅಂತ ಕರಿತೀವಿ. ಏನು ಕರಿತೀವಿ? ಎಲಾಸ್ಟಿಕ್ ನೇಚರ್. ಓಕೆ, ಸೊ ಇಲ್ಲಿ ಈ ಗ್ಯಾಸ್ ಮಾಲಿಕ್ಯೂಲ್ಸ್ಗಳಿನ ಕೊಲಿಷನ್ ಇದೆ ಅಲ್ಲ, ದಟ್ ಕೊಲಿಷನ್ ಈಸ್ ಆಲ್ಸೋ ಆ್ಯನ್ ಪ್ಯೂರ್ಲಿ ಎಲಾಸ್ಟಿಕ್ ಇನ್ ನೇಚರ್. ದಟ್ ಮೀನ್ಸ್ ನೀವೀಗ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಎಲ್ಲೋ ಬಂದಿದ್ದ ಥರ ಹೊಡ್ಕೊಂಡ ತಕ್ಷಣ, ಕೊಲೈಡ್ ಆದ ತಕ್ಷಣ ಎನರ್ಜಿ ಲಾಸ್ ಆಗಿದ್ದಿದ್ರೆ ಅವೇನಾಗ್ಬಿಡ್ಬೇಕಿತ್ತು? ಅಲ್ಲಿಗೆ ಸ್ಟಾಪ್ ಆಗಿಬಿಡ್ಬೇಕಿತ್ತು ಅಥವಾ ಅಲ್ಲೇ ಕುಸ್ತೋಗ್ಬಿಡ್ಬೇಕಿತ್ತು, ಕರೆಕ್ಟಾ? ಬಟ್ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಹಾಗಾಗ್ತಾ ಇಲ್ಲ. ಏನಾಗ್ತಾ ಇದೆ? when the gas molecules collide with each other, okay, they will move again in different directions, ಕರೆಕ್ಟಾ? ಯಾಕೆ ಹಿಂಗೆ ಇನ್ನೊಂದು ಡೈರೆಕ್ಷನಲ್ಲಿ ಹೋಗಕ್ಕೆ ಸಾಧ್ಯ ಆಯಿತು ಅಂದರೆ, ಸೊ ಹಿಂಗೆ ಗುದ್ಕೊಂಡ ತಕ್ಷಣ ಫಾಲೋಯಿಂಗ್ ಅಗೇನ್ ದೇ ವಿಲ್ ಬೌನ್ಸ್ ಬ್ಯಾಕ್ because of their elastic nature. It is purely elastic nature. Okay, so that's why they will move in different direction. So ಹಿಂಗೆ ಕುತ್ಕೊಂಡ ಮೇಲೆ ಮತ್ತೆ ಅದೇ ಎನರ್ಜಿನ ಯೂಸ್ ಮಾಡಿಕೊಂಡು ಅಗೇನ್ ದೇ ಆರ್ ಮೂವಿಂಗ್ ಬ್ಯಾಕ್ ಅಂತ ಅರ್ಥ. ದೇ ಆರ್ ಎಲಾಸ್ಟಿಕ್ ಇನ್ ನೇಚರ್ ಅಂತ ಅರ್ಥ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಒಂದು ರಬ್ಬರ್ ಬಾಲ್ ತೊಗೊಂಡು ಒಂದು ಗೋಡೆಗೆ ಹೊಡೆದ್ರೆ ಓಕೆ, ಅಗೇನ್ ಇಟ್ ವಿಲ್ ಬೌನ್ಸ್ ಬ್ಯಾಕ್ ಆರ್ ಇಟ್ ವಿಲ್ ರಿಮೈನ್ಸ್ ದೇರ್ ಇಟ್ ಸೆಲ್ಫ್. ಅಲ್ಲೇ ಇರುತ್ತೆ, ನೀನು ವಾಪಸ್ ಬರುತ್ತೆ. ಯಾಕೆ ಅಂದರೆ ದಟ್ ಈಸ್ ಎಲಾಸ್ಟಿಕ್ ಇನ್ ನೇಚರ್. ಓಕೆ, ಹೋಗಿ ಹೊಡೆದಿದ್ದ ತಕ್ಷಣ ಆ ಹೊಡೆದಿದ್ದ ಎನರ್ಜಿನೇ ಯೂಸ್ ಮಾಡಿಕೊಂಡು ಅಗೇನ್ ಇಟ್ ವಿಲ್ ಬೌನ್ಸ್ ಬ್ಯಾಕ್. ಫೈನ್. ಸೊ ಅಂಥದ್ದನ್ನ ನಾವು ಎಲಾಸ್ಟಿಕ್ ಇನ್ ನೇಚರ್ ಅಂತ ಕರೀತೀವಿ. ಸೊ ಹಿಂಗಾದಾಗ ಯಾವುದೇ ರೀತಿಯ ಎನರ್ಜಿ ಲಾಸ್ ಆಗಲ್ಲ. ಕೈನೆಟಿಕ್ ಎನರ್ಜಿ ಏನು ಬಂದು ಕೊಲೈಡ್ ಆಗೋಕ್ಕೆ ಯೂಸ್ ಆಗಿತ್ತೋ ಅದೇ ಎನರ್ಜಿ ಅಗೇನ್ ಇಟ್ ಯೂಸ್ ಫಾರ್ ಬೌನ್ಸಿಂಗ್. ಫೈನ್, ಮತ್ತೆ ರಿಪ್ಪಲ್ ಆಗ್ತಾ ಇದೆ. ಅದರ ಅರ್ಥ ಇಲ್ಲಿ ನೋ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಓಕೆ, that means no energy loss. Clear? Okay. Next, see
ಸಿಕ್ಸ್ತ್ ಪಾಸ್ಚುಲೇಟ್. ಓಕೆ, ಇದು ಕೂಡ ತುಂಬ ಇಂಪಾರ್ಟೆಂಟ್, ಇದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ. ಸಿಕ್ಸ್ತ್ ಪಾಸ್ಚುಲೇಟ್ ಏನು ಹೇಳ್ತಾರೆ? ದ ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಈಸ್ ಲಾರ್ಜ್ ಕಂಪೇರ್ಡ್ ಟು ದ ಡಯಾಮೀಟರ್ ಆಫ್ ದಿ ಪಾರ್ಟಿಕಲ್ಸ್. ಓಕೆ, ಈಗ ಒಂದು ಗ್ಯಾಸ್ ಮಾಲಿಕ್ಯೂಲ್ ಅಂದರೆ ಎಷ್ಟಿರುತ್ತಪ್ಪ? ಮೈನ್ಯೂಟ್ ತಾನೆ, ಇದು ಚಿಕ್ಕ ತಾನೆ, ಒಂದಿಷ್ಟೇ ಇಷ್ಟು ಅದರ ಡಯಾಮೀಟರ್ ಇರುತ್ತೆ. ಓಕೆ, ಸೊ ಇದರ ಡಯಾಮೀಟರ್ ಕಂಪೇರ್ ಮಾಡಿಕೊಂಡ್ರೆ ಗ್ಯಾಸ್ ಮಾಲಿಕ್ಯೂಲ್ಸ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನು ತುಂಬ ಜಾಸ್ತಿ. ಓಕೆ, ಇನ್ ದ ಬಿಗಿನಿಂಗ್ ನಾವು ನೇಚರ್ ಆಫ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ನೋಡ್ಬೇಕಾದ್ರೆ ಹೇಳಿದ್ದೇವೆ. ಸಾಲಿಡಲ್ಲಿ ಅರೇಂಜ್ಮೆಂಟ್ ಹೇಗಿರುತ್ತೆ, ಲಿಕ್ವಿಡ್ಸಲ್ಲಿ ಅರೇಂಜ್ಮೆಂಟ್ ಹೇಗಿರುತ್ತೆ, ಗ್ಯಾಸಲ್ಲಿ ಅರೇಂಜ್ಮೆಂಟ್ ಹೇಗಿರುತ್ತೆ, ಕರೆಕ್ಟಾ? ಸೊ ಇನ್ ಕೇಸ್ ಆಫ್ ಸಾಲಿಡ್ ಸ್ಟೇಟ್ ದ ಮಾಲಿಕ್ಯೂಲ್ಸ್ ಆರ್ ಕಾಂಪ್ಯಾಕ್ಟ್, ರೈಟ್? ಇನ್ ಕೇಸ್ ಆಫ್ ಲಿಕ್ವಿಡ್ಸ್ ದೇ ಆರ್ somewhat free compared to solids, whereas in case of gases they are fully free. That means they move in random direction, they don't have any control at all, right? So same condition ಇಲ್ಲೂ ಕೂಡ ಹಾಗೆ ದೂರ ಇದ್ದಾವೆ ಅಂದರೆ ಅರ್ಥ ಅವುಗಳ ಮಧ್ಯೆ ಡಿಸ್ಟೆನ್ಸ್ ಏನಿದೆ ತುಂಬ ಜಾಸ್ತಿ ಇದೆ. ಓಕೆ, ಕಂಪೇರ್ಡ್ ಟು ಡಯಾಮೀಟರ್ ಆಫ್ ದಿ ಗ್ಯಾಸ್ ಮಾಲಿಕ್ಯೂಲ್ ಕಂಪೇರ್ ಮಾಡಿಕೊಂಡ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಈಸ್ ವೆರಿ ಲಾರ್ಜ್. ಓಕೆ, ಹೀಗೆ ಡಿಸ್ಟೆನ್ಸ್ ತುಂಬ ಲಾರ್ಜ್ ಇದೆ ಅನ್ನೋ ಕಾರಣಕ್ಕೆ ಇವರಿಬ್ಬರು ಮಧ್ಯ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಕಮ್ಮಿ ಅಥವಾ ಇಲ್ಲದೇ ಇರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸಿ ಹಿಯರ್ compared to the diameter of the particle, and hence there is no intermolecular forces between the gas molecules. Okay, conclusion ಗೆ ಬಂದ್ಬಿಟ್ಟಿದ್ದಾರೆ ಇವರು ಏನಂತ? ಡಿಸ್ಟೆನ್ಸ್ ಬಿಟ್ವೀನ್ ಗ್ಯಾಸ್ ಮಾಲಿಕ್ಯೂಲ್ಸ್ ತುಂಬ ದೂರ ಇರೋದ್ರಿಂದ ಇವರಿಬ್ಬರ ಮಧ್ಯ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದೇ ಇಲ್ಲ. ಓಕೆ, ಅನ್ಸುತ್ತಾ ನಿಮಗೆ? ಅನ್ಸುತ್ತಾ? ಓಕೆ, ಮೈಂಡಲ್ಲಿ ಇಟ್ಕೊಂಡಿದೆ, ಇದ್ರ ಬಗ್ಗೆನೂ ಮಾತಾಡ್ತೀನಿ ನೆಕ್ಸ್ಟ್. ಓಕೆ, ಸೊ ಈಗ ನನಗೆ ಒಂದೆರಡು ಯಾಕೋ ಸ್ವಲ್ಪ ಡೌಟ್ ಅನಿಸ್ತಾರೆ, ಕರೆಕ್ಟಾ? ಒಂದು 3rd ಪಾಯಿಂಟು, ಇನ್ನೊಂದು 6th ಪಾಯಿಂಟ್. ಓಕೆ, ಬಟ್ ಇಲ್ಲಿ ಹೇಳಿದ್ದಾರೆ, ಸೊ ಹಾಗಾಗಿ ನಾವು ನೋಡಬೇಕು ಫಸ್ಟ್. ಓಕೆ, ಸೊ ದಟ್ ಈಸ್ 6th ಪಾಯಿಂಟ್. ಅರ್ಥ ಆಯ್ತಾ? ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಸೊ ಈ ಗ್ಯಾಸ್ ಮಾಲಿಕ್ಯೂಲ್ಸ್ಗಳ ಮಧ್ಯೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದ್ರ ಪ್ರಕಾರ? ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಪ್ರಕಾರ. ಓಕೆ, ಸೊ ನೆಕ್ಸ್ಟ್ 7th ಪಾಯಿಂಟ್. The average kinetic energy of gas molecules is directly proportional to absolute temperature. Okay, so ಇದಕ್ಕೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಏನು, ಈಗ ನಾವು ಸುಮ್ಮನಿರೋರಿಗೆ ನಮಗೆ ಏನಾದ್ರು ಬೆಂಕಿ ಇಟ್ಟರೆ ಹೆಂಗೆ ಅನಿಸುತ್ತೆ? ಓಡೋಬೇಕು ಅನ್ಸುತ್ತಾನೆ. ಓಕೆ, ಇನ್ ದ ಸೇಮ್ ಫ್ಯಾಷನ್ ಗ್ಯಾಷಿಯಸ್ ಮಾಲಿಕ್ಯೂಲ್ಸ್ಗಳಿದ್ದಾಗ ನೀವೇನಾದರೂ ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ಅಥವಾ ಟೆಂಪ್ರೇಚರ್ ಕೊಟ್ಟರೆ, ಓಕೆ, ಅಥವಾ ಹೀಟ್ ಮಾಡಿದರೆ, ಸೊ ಆ ಗ್ಯಾಸ್ ಮಾಲಿಕ್ಯೂಲ್ಸಿನ ಮೂಮೆಂಟು ಏನಿದೆ ಜಾಸ್ತಿ ಆಗುತ್ತೆ. ಓಕೆ, ಸೊ ಇದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ರ್ಯಾಂಡಮ್ ಮೂಮೆಂಟ್ ಆಫ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್. ಓಕೆ, ಸೊ ದಟ್ಸ್ ವಾಟ್ ದ ಲಾಸ್ಟ್ ಒನ್, ದಟ್ ಇಸ್ ದ ಅವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್. ಓಕೆ, ಸೊ ದೀಸ್ ಆರ್ ದಿ postulates of kinetic theory of gases ಅಥವಾ kinetic molecular theory of gases. ಓಕೆ, ಇವು ನಥಿಂಗ್ ಬಟ್ ಜನರಲ್ ಬಿಹೇವಿಯರ್ ಆಫ್ ಗ್ಯಾಸಸ್. ಓಕೆ, ಇದರಲ್ಲಿ 7ರಲ್ಲಿ ನಿಮಗೆ ಎಲ್ಲವೂ ಓಕೆ ಅಂತ ಅನಿಸಿತ್ತು, ಬಟ್ ಇಲ್ಲೊಂದಿದೆ 3ನೇದು ಮತ್ತು 6ನೇದು, ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಲಿ. ಇದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಓಕೆ, ಓಕೆ, ಸೊ ಫಾರ್ ವಿ ಕೇಮ್ ಟು ನೋ ರಿಗಾರ್ಡಿಂಗ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್. ಓಕೆ, ಇನ್ನೊಂದೆರಡು ಪಾಯಿಂಟ್ ಉಳಿಸ್ಕೊಂಡಿದ್ದೀನಿ, ಯಾಕೆ ಅಂತ ಈಗ ಕನೆಕ್ಟ್ ಮಾಡ್ತೀನಿ. ಓಕೆ, now let's see the topic, that is behavior of real gases. Behavior of real gases. ಏನು ಸರ್ ಇದು ರಿಯಲ್ ಗ್ಯಾಸಸ್ಸು? ನಮಗೆ ಐಡಿಯಲ್ ಗ್ಯಾಸ್ ಗೊತ್ತು, ಕರೆಕ್ಟಾ? ಏನು ಐಡಿಯಲ್ ಗ್ಯಾಸ್ ಅಂದರೆ ದ ಗ್ಯಾಸ್ ವಿಚ್ ಒಬೇಸ್ ಐಡಿಯಲ್ ಗ್ಯಾಸ್ ಇಕ್ವೇಷನ್, ಕರೆಕ್ಟಾ? ದೇ ಆರ್ ಕಾಲ್ಡ್ ಆಸ್ ಐಡಿಯಲ್ ಗ್ಯಾಸಸ್. ಓಕೆ, ಸೊ ಹಂಗಂದರೆ ರಿಯಲ್ ಗ್ಯಾಸ್ ಅಂದರೆ ಯಾರು ಸರ್? ನೋಡಿ, ಐಡಿಯಲ್ ಅಂದರೆ ನಾನು ನಿಮಗೆ ಹೇಳಿದ್ದೆ ಹೆಂಗೆ ರೂಲ್ಸು ರೆಗ್ಯುಲೇಷನ್ಸು ಎಲ್ಲದನ್ನು ನೀಟಾಗಿ ಫಾಲೋ ಮಾಡಿ ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡೋವಂಥ ಹುಡುಗನ ನಾವು ಐಡಿಯಲ್ ಸ್ಟೂಡೆಂಟ್ ಅಂತ ಕರಿತೀವಿ, ಕರೆಕ್ಟಾ? ಸೊ ಅದೇ ರೂಲ್ಸ್ನ ಬ್ರೇಕ್ ಮಾಡಿಕೊಂಡು ರಿಫಲಿಂಗ್ ಅಂದರೆ ಫಾಲೋ ಮಾಡ್ದಂಗೆ ರಿಫಲಿಂಗ್ ನಮಗೆ ಹೆಂಗೆ ಅನಿಸುತ್ತೋ ಹಂಗೆ ಬಿಹೇವ್ ಮಾಡ್ಕೊಂಡಿದ್ರೆ ಅದನ್ನು ಏನಂತ ಕರಿತೀವಿ ನಾವು? ರಿಯಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ ಅಥವಾ ರಿಯಲ್ ಬಿಹೇವಿಯರ್ ಅಂತ ಕರಿತೀವಿ, ಕರೆಕ್ಟ್ ತಾನೆ? ಸೊ ಯು ಮೈಟ್ ಹ್ಯಾವ್ ಸೀನ್ ದಟ್ ಫಿಲ್ಮ್ ಆ್ಯಕ್ಟರ್ ಉಪೇಂದ್ರ, ಗೊತ್ತಾ? ವಾಟ್ ಯು ಕಾಲ್ ಹಿಮ್? ರಿಯಲ್ ಸ್ಟಾರ್. ಯಾಕೆ? ಏನಿರುತ್ತೋ ಅದನ್ನು ಹಾಗೆ ಹೇಳ್ತಾರೆ, ದಟ್ಸ್ ವೈ ವಿ ಕಮ್ ಟು ನೋ ದಟ್ ಈಸ್ ಅ ರಿಯಲ್ ಸ್ಟಾರ್, ಕರೆಕ್ಟಾ?
ಸೊ ಇಲ್ಲಿ ನಮ್ಮ ಹತ್ರ ಐಡಿಯಲ್ ಗ್ಯಾಸ್ಗಳಿವೆ. ಐಡಿಯಲ್ ಅಂದರೆ ದೇ ಒಬೇಸ್ ರೂಲ್ಸ್ ರೆಗ್ಯುಲೇಷನ್ಸ್ ಆ್ಯಂಡ್ ದೇ ಬಿಹೇವ್ ಐಡಿಯಲಿ, ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಐಡಿಯಲ್ ಗ್ಯಾಸಸ್. ಸರಿ ಸರ್, ಹಂಗಂತ ಎಲ್ಲ ಗ್ಯಾಸ್ಗಳು ಐಡಿಯಲ್ ಆಗಿ ಬಿಹೇವ್ ಆಗ್ತವಾ? ಗೊತ್ತಿಲ್ಲ ನಮಗೆ, ಕರೆಕ್ಟಾ? ಸೊ ಗೊತ್ತಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈಗ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಅನಾಲಿಸಿಸ್ ಮಾಡಿದಾಗ ನಮಗೆ ಎಲ್ಲ ಗ್ಯಾಸ್ಗಳು ಕೂಡ ಐಡಿಯಲ್ ಆಗಿ ಬಿಹೇವ್ ಮಾಡ್ತವೆ ಅಂತ ಅನಿಸ್ತಾ ಇದೆ. ಐ ಫಾಲೋಯಿಂಗ್. ಸೊ ಹಾಗಾದರೆ ಹೇಗೆ ಅನಿಸ್ತಾ ಇದೆ ಸರ್ ಅಂದರೆ ದೇ ಆರ್ ಬಿಹೇವಿಂಗ್ ಲೈಕ್ ದೇರ್ ಓನ್. ದಟ್ ಮೀನ್ಸ್ ದೇ ಡೋಂಟ್ ಫಾಲೋ ಎನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ದಟ್ಸ್ ವೈ ವಿ ಕನ್ಸಿಡರ್ ಟು ಕಾಲ್ ದೆಮ್ ಆ್ಯಸ್ ರಿಯಲ್ ಗ್ಯಾಸಸ್. ರಿಯಲ್ ಗ್ಯಾಸಸ್. ಓಕೆ. ಸೊ ಹಾಗಾದರೆ ರಿಯಲ್ ಗ್ಯಾಸ್ಗಳು ಅಂದರೆ ಏನು ಅಂದರೆ ದ ಗ್ಯಾಸಸ್ which does not obeys ideal gas equation and gas laws, they are called as real gases. Real gases. I think you got the difference between ideal and real. Ideal andre obeys the ideal gas equation, real andre does not obeys the ideal gas equation. Are you following? Okay. So now behavior of real gases to know. Okay, idon graph haakta idane. Okay, yadu versus yadu andre so PV versus P. Then vidya graph PV versus P. Okay. Ideal gas. Take bandittu nature of graph. It was like this. That means it is parallel to x-axis. Okay. Pressure. ನೀವು ಎಷ್ಟೇ ಜಾಸ್ತಿ ಮಾಡ್ಕೊಂಡು ಹೋದ್ರು ಕೂಡ ಸೊ ಪಿ ವಿ ಏನಿದೆ ಕಾನ್ಸ್ಟೆಂಟ್ ಆಗಿದೆ. ದಟ್ ಈಸ್ ದ ನೇಚರ್ ಆಫ್ ಗ್ರಾಫ್ ಫಾರ್ ಐಡಿಯಲ್ ಗ್ಯಾಸ್. ಕರೆಕ್ಟಾ? ಐಡಿಯಲ್ ಗ್ಯಾಸ್ ನೇಚರ್ ಆಫ್ ಗ್ರಾಫ್ ಈ ಥರ ಇತ್ತು. ಬಟ್ ಐಡಿಯಲ್ ಗ್ಯಾಸ್ ಕೂಡ ಅಂದರೆ ಬೇರೆ ಇದ್ದಾರೆ ನಮ್ಮ ಹತ್ರ. ಅವ್ರನ್ನೇನಂತ ಕರಿತೀವಿ ನಾವು? ರಿಯಲ್ ಗ್ಯಾಸಸ್ ಅಂತ ಕರಿತೀವಿ. ದಟ್ ಮೀನ್ಸ್ ದೇ ಡೋಂಟ್ ಫಾಲೋ ದ ಐಡಿಯಲ್ ಗ್ಯಾಸ್ ಇಕ್ವೇಷನ್. ಸೊ ಹಾಗಾದರೆ ಇದರ ನೇಚರ್ ಆಫ್ ಗ್ರಾಫ್ ಈ ಥರ ಬರಲ್ಲ. ಇಟ್ ವಾಂಟ್ ಕಮ್ ಗ್ರಾಫ್ ಲೈಕ್ ದಿಸ್. ದಿಸ್ ಇಸ್ ಗ್ರಾಫ್ ಫಾರ್ ಐಡಿಯಲ್ ಗ್ಯಾಸಸ್. ಆರ್ ಯು ಫಾಲೋಯಿಂಗ್? ಓಕೆ. ಫಾರ್ ರಿಯಲ್ ಗ್ಯಾಸಸ್ ವಾಟ್ ವಿಲ್ ಬಿ ದೇರ್ ಬಿಹೇವಿಯರ್? ಲೆಟ್ಸ್ ಸಿ. ಓಕೆ. ಫಸ್ಟ್ ದಿ ಗ್ಯಾಸಸ್ ಲೈಕ್ carbon monoxide and gases like methane, CH4, the nature of graph will be like this. Okay, actually hinge ಬರಬೇಕಿತ್ತು, ಕರೆಕ್ಟಾ? ಬಟ್ ಗ್ರಾಫ್ ಹಾಕಿದ್ದು ನಾವು ಯಾರಿಗೆ? ಕಾರ್ಬನ್ ಮಾನಾಕ್ಸೈಡ್ಗೆ ಮತ್ತೆ ಮೀಥೇನ್ಗೆ ಮತ್ತೆ ಅಮೋನಿಯಾಗೆ ತಗೊಂಡ್ರು ಕೂಡ ಅದೇ ಥರ. ಓಕೆ, ದ ಗ್ರಾಫ್ ವಿಲ್ ಬಿ ಲೈಕ್ ದಿಸ್. ದಟ್ ಮೀನ್ಸ್ ದೇ ಡೋಂಟ್ ಬಿಹೇವ್ ಲೈಕ್ ಐಡಿಯಲ್ ಗ್ಯಾಸಸ್. ಐಡಿಯಲ್ ಗ್ಯಾಸ್ ಥರ ಬಿಹೇವ್ ಮಾಡ್ತಾ ಇಲ್ಲ. ಹಾಗಾದರೆ ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಸರ್? ರಿಯಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಅವರ ರೂಲ್ಸ್ ಏನಿದೆ, ರೆಗ್ಯುಲೇಷನ್ಸ್ ಏನಿದೆ ಅವ್ರು ಫಾಲೋ ಮಾಡ್ಕೊತಾ ಇದ್ದಾರೆ. ಐಡಿಯಲ್ ಗ್ಯಾಸ್ ಏನು ಮಾಡ್ತಾ ಇಲ್ಲ. ಐ ಮೀನ್ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಮಾಡ್ತಾ ಇಲ್ಲ. ಓಕೆ, ಸೊ ದಟ್ಸ್ ವೈ ದೇ ಆರ್ ಯೂಸ್ ಟು ಬಿ ಕಾಲ್ಡ್ ಆಸ್ ರಿಯಲ್ ಗ್ಯಾಸಸ್. ಓಕೆ, ಇದು ನೋಡಿ ಈ ಲೈನ್ ಬಿಟ್ಟು ಮೇಲೆ ಇದ್ದಾರೆ. ಓಕೆ, ಸೊ ಇಷ್ಟು ಪಾಯಿಂಟ್ನ ನೀವು ಇದನ್ನು ಝೀರೋ ಅಂತ ಅಂದ್ಕೊಂಡ್ರೆ ದಿಸ್ ಈಸ್ ಪಾಸಿಟಿವ್ ಈ ಕಡೆದಲ್ಲ. ಸೊ ದಿಸ್ ಈಸ್ ನೆಗೆಟಿವ್ ಪೊಸಿಷನ್. ಓಕೆ, ಇನ್ನೂ ಒಂದಷ್ಟು ಗ್ಯಾಸ್ಗಳಿದ್ದಾವೆ ಲೈಕ್ sorry, this is not carbon monoxide. This is the H2 and helium, hydrogen and helium. Okay, ಇವರು ಯಾರು? ಮೇಲ್ಗಡೆ. ಓಕೆ, ಪಾಸಿಟಿವ್ ಡಿವಿಷನ್. ಇನ್ನು ಉಳಿದಿರೋರು ಯಾರು? ಲೆಟ್ಸ್ ಸಿ. ದೇ ಆರ್ ಲೈಕ್ ದಿಸ್. ದಟ್ ಈಸ್ ಕಾರ್ಬನ್ monoxide and methane. ಓಕೆ, ಆ್ಯಂಡ್ ಅಮೋನಿಯಾ ಕೂಡ ಬರುತ್ತೆ. ಇಲ್ಲಿ ನೋಡಿ ಇದೆರಡು ಗ್ರಾಫ್ ಯಾರಿಗಪ್ಪ? ಹೈಡ್ರೋಜನ್ ಆ್ಯಂಡ್ ಹೀಲಿಯಂಗೆ. ಇದು ನೋಡಿ ಈ ಥರ ಬಂದು ಹೀಗೆ ಹೋಗಿದೆ. ಕರೆಕ್ಟಾ? ದಟ್ ಮೀನ್ಸ್ ನೆಗೆಟಿವ್ ಬಂದಿದೆ ಲೋ ಪ್ರೆಷರಲ್ಲಿ. ಆ್ಯಸ್ ದ ಪ್ರೆಷರ್ ಇನ್ಕ್ರೀಸಸ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಪಾಸಿಟಿವ್ ಡಿವಿಯೇಷನ್. ಓಕೆ, ಸೊ ದಿಸ್ ಈಸ್ ದ ಬಿಹೇವಿಯರ್ ಆಫ್ ರಿಯಲ್ ಗ್ಯಾಸಸ್. ಫಾಲೋಯಿಂಗ್ ಅರ್ಥ ಆಯ್ತಾ? ಓಕೆ, ಸೊ ದಿಸ್ ಇಸ್ ದ ಬಿಹೇವಿಯರ್ ಆಫ್ ಐಡಿಯಲ್ ಗ್ಯಾಸ್. ಬಟ್ ನಮ್ಮ ಹತ್ರ ಇರ್ತಕ್ಕಂಥ ಗ್ಯಾಸ್ಗಳನ್ನ ನಾವು ಗ್ರಾಫ್ ಡ್ರಾ ಮಾಡಿದ್ರೆ ದೇ ಆರ್ ಕಮಿಂಗ್ ಲೈಕ್ ದಿಸ್. ಓಕೆ, ಸೊ ಯಾಕೆ ಸರ್ ಹೀಗಾಯಿತು? ಐಡಿಯಲ್ ಆಗಿ ಬಿಹೇವ್ ಮಾಡಬೇಕಿತ್ತಲ್ಲ, ಯಾಕೆ ಈ ಥರ ರಿಯಲ್ ಆಗಿ ಬಿಹೇವ್ ಮಾಡ್ತದೆ? ಐ ಮೀನ್ ರೂಲ್ಸ್ನ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದಂಗೆ ಈ ಥರ ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ ಬರ್ತಾ ಇದೆ ಅಂತ ಕೇಳಿದರೆ, ಸೊ ದಿಸ್ ಈಸ್ ಬಿಕಾಸ್ ಆಫ್ ಸಮ್ ರಾಂಗ್ ಅಸಂಪ್ಷನ್ಸ್ ಇನ್ kinetic theory of gases. Okay, so before going to that one, let's see one more type of graph. That is a graph between pressure versus volume. Okay na? Pressure versus volume. ನಿಮಗೆ ಗ್ರಾಫ್ ಹೇಗೆ ಬರ್ತಾ ಇತ್ತು? ಈ ಥರ ಕರ್ವ್ ಬರುತ್ತೆ. ಕರೆಕ್ಟಾ? ಕನ್ಸಿಡರ್ ದಿಸ್ ಈಸ್ ಫಾರ್ ಐಡಿಯಲ್ ಗ್ಯಾಸ್. ಐಡಿಯಲ್ ಗ್ಯಾಸ್.
ಐಡಿಯಲ್ ಗ್ಯಾಸ್ಗೆ ನಿಮ್ಮ ನೇಚರ್ ಆಫ್ ಗ್ರಾಫ್ ಆ ಥರ ಕರು ಬರ್ತಾ ಇತ್ತು. ಇದೇ ಏನಾದರೂ ನೀವು ರಿಯಲ್ ಗ್ಯಾಸ್ಗಳಿಗೆ ಈ ಗ್ರಾಫ್ನ ಇಟ್ ವಿಲ್ ಡಿವಿಯೇಟ್ ಲೈಕ್ ದಿಸ್. ಓಕೆ, ಈ ಥರ ಏನಾಗಿತ್ತು ಡಿವಿಯೇಟ್ ಆಗಿದೆ ಅಂದರೆ ಐಡಿಯಲ್ ಬಿಹೇವಿಯರಿಗೆ ಬಂದಂಥ ಗ್ರಾಫ್ ಥರ ಬರ್ತಾ ಇಲ್ಲ, ಸ್ವಲ್ಪ ಚೇಂಜ್ ಬರ್ತಾ ಇದೆ. ಸೊ ದಿಸ್ ಇಸ್ ಫಾರ್ ರಿಯಲ್ ಗ್ಯಾಸಸ್, ರಿಯಲ್ ಗ್ಯಾಸಸ್. ಸೊ ಹಾಗಾದರೆ ಐಡಿಯಲ್ ಬಿಹೇವಿಯರ್ನಿಂದ ಇವು ಡಿವಿಯೇಟ್ ಆಗ್ತಾ ಇದ್ದಾವೆ, ಅಂದರೆ ಬೇರೆ ಬಿಹೇವಿಯರ್ನ ತೋರಿಸ್ತಾ ಇದ್ದಾವೆ. ಆ ಬಿಹೇವಿಯರ್ನ ನಾವು ರಿಯಲ್ ಗ್ಯಾಸಸ್ ಬಿಹೇವಿಯರ್ ಅಂತ ಕರಿತೇವೆ. ರಿಯಲ್ ಗ್ಯಾಸ್ ಬಿಹೇವಿಯರ್, ದಟ್ ಇಸ್ ನಥಿಂಗ್ ಬಟ್ ಬಿಹೇವಿಯರ್ ಆಫ್ ರಿಯಲ್ ಗ್ಯಾಸಸ್. ಓಕೆ, ದಟ್ ಮೀನ್ಸ್ ಐಡಿಯಲ್ ಗ್ಯಾಸ್ ಬಿಹೇವಿಯರಿಂದ ಇವು ಡಿವಿಯೇಟ್ ಆಗ್ತಾ ಇದ್ದಾವೆ, ದಿಕ್ಕು ತಪ್ತಾ ಇದ್ದಾವೆ. ಓಕೆ, ಯಾಕೆ ಹಿಂಗೆ ದಿಕ್ಕು ತಪ್ಪಿಲ್ವು ಅಂದರೆ ಇದಕ್ಕೆ ಕಾರಣ ಇದೆ. ಏನು ಅಂದರೆ causes for deviation of real gases from ideal gas, correct? Causes for deviation of real gases from ideal gases. ಐಡಿಯಲ್ ಗ್ಯಾಸ್ನ ಕಂಪೇರ್ ಮಾಡಿಕೊಂಡ್ರೆ ಇವು ಯಾಕೆ ಡಿವಿಯೇಟ್ ಆಗಿ ರಿಯಲ್ ಗ್ಯಾಸ್ನ ಬಿಹೇವಿಯರ್ ತೋರಿಸ್ತಾ ಇದ್ದಾವೆ ಅಂದರೆ ಎರಡು ಕಾರಣ ಇದೆ. ಓಕೆ, ಯಾವುದೋ ಆ ಎರಡು ಕಾರಣ ಅಂದರೆ ದ ಟೂ ರಾಂಗ್ ಅಸಂಪ್ಷನ್ಸ್ ಇನ್ ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ದಟ್ ಕಾಸಸ್ ದಿ ಡಿವಿಯೇಷನ್ ಆಫ್ ರಿಯಲ್ ಗ್ಯಾಸಸ್ ಫ್ರಮ್ ಐಡಿಯಲ್ ಬಿಹೇವಿಯರ್. ಓಕೆ, ಆ್ಯಕ್ಚುಲಿ ಅವುಗಳ ಬಿಹೇವಿಯರ್ ಇರೋದೇ ಒಂಥರ, ಬಟ್ ನಾವೇ ಅವನ್ನ ಅಸ್ಯೂಮ್ ಮಾಡಿಕೊಂಡು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ವಿ. ಈ ಎರಡು ಪಾಯಿಂಟ್ಸಿಂದಾಗಿ ನಮಗೆ ಐಡಿಯಲ್ ಬಿಹೇವಿಯರ್ ಬರ್ತಾ ಇಲ್ಲ, ರಿಯಲ್ ಬಿಹೇವಿಯರ್ ಬರ್ತಾ ಇದೆ ಯಾರ್ದು ಗ್ಯಾಸಸ್ ಇಂದ. ಓಕೆ, ಸೊ ಯಾವ ಸರ್ ಅವೆರಡು ಕಾರಣಗಳು ಅಂದರೆ ದಟ್ ಈಸ್ ಥರ್ಡ್ ಪಾಯಿಂಟ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ದಟ್ ಮೀನ್ಸ್ ದ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಈಸ್ ನೆಗ್ಲಿಜಿಬಲ್ ವೆನ್ ಕಂಪೇರ್ಡ್ ಟು ದಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗ್ಯಾಸ್. ಓಕೆ, ಇಲ್ಲಿ ನೋಡಿ ಇವರೇನು ಮಾಡ್ತಾ ಇದ್ದಾರೆ, ಟೋಟಲ್ ವಾಲ್ಯೂಮ್ ಆಫ್ ಗ್ಯಾಸಿಗೆ ಕಂಪೇರ್ ಮಾಡಿಕೊಂಡ್ರೆ ವಾಲ್ಯೂಮ್ ಆಫ್ ಗ್ಯಾಸಿಯಸ್ ಮಾಲಿಕ್ಯೂಲ್ ಏನು ಮಾಡಿದ್ದಾರೆ, ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಕರೆಕ್ಟಾ? ನಿಮಗೆ ನೆನಪಿರಲಿ, ಹನಿ ಕೂಡಿದ್ರೆ ಹಳ್ಳ, ಕರೆಕ್ಟ್ ತಾನೆ? ಸೊ ಹನಿ ಕೂಡಿದಾಗ ಹಳ್ಳ ಆಗ್ತಾ ಇದೆ ಅಂದಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಕೂಡ ಸೇರಿಕೊಳ್ತಾನೆ ಎಲ್ಲ ಗ್ಯಾಸ್ ಟೋಟಲ್ ವಾಲ್ಯೂಮ್ ಆಕ್ಯುಪೈ ಆಗಿರೋದು, ಕರೆಕ್ಟಾ? ಹಂಗಂತ ಯಾವುದೋ ಒಂದು ಚಿಕ್ಕ ಗ್ಯಾಸ್ ಮಾಲಿಕ್ಯೂಲ್ಸ್ನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತಾ? ಮಾಡಬಾರ್ದು. ಓಕೆ, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲೇನಾಗಿದೆ, ಆ ಗ್ಯಾಸ್ ಮಾಲಿಕ್ಯೂಲ್ಸಿನ ವಾಲ್ಯೂಮ್ನ ನಾವೇನು ಮಾಡಿಬಿಟ್ಟಿದ್ದೀವಿ, ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ವಿ ಕಂಪೇರ್ಡ್ ಟು ಟೋಟಲ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗ್ಯಾಸ್. ಓಕೆ, ಹಾಗಾಗಿರೋದ್ರಿಂದ ಅದೊಂದು ಚಿಕ್ಕ ಗ್ಯಾಸ್ ಮಾಲಿಕ್ಯೂಲ್ಸ್ನ ನೆಗ್ಲೆಕ್ಟ್ ಮಾಡಿರೋದಕ್ಕೇ ಸೊ ಈ ಬಿಹೇವಿಯರ್ನ ಇವು ತೋರಿಸ್ತಾ ಇದ್ದಾವೆ. ದಟ್ ಮೀನ್ಸ್ ಐಡಿಯಲ್ ಬಿಹೇವಿಯರ್ ತೋರಿಸದೆ ರಿಯಲ್ ಬಿಹೇವಿಯರ್ನ ತೋರಿಸ್ತಾ ಇದ್ದಾವೆ. ಯಾಕೆಂದರೆ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರು ಅದಕ್ಕೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಕಾಸ್. ನಿಮಗೆ ಕೇಳ್ಬೋದು, ರೈಟ್ ದ ಕಾಸಸ್ ಫಾರ್ ದಿ ಬಿಹೇವಿಯರ್ ಆಫ್ ರಿಯಲ್ ಗ್ಯಾಸಸ್ ಫ್ರಮ್ ಐಡಿಯಲ್ ಗ್ಯಾಸಸ್ ಅಂತ ಏನಾದ್ರು ಕೇಳಿದರೆ, ಅಥವಾ ರೈಟ್ ಕಾಸಸ್ ಫಾರ್ ಡಿವಿಯೇಷನ್ ಆಫ್ ರಿಯಲ್ ಗ್ಯಾಸಸ್ ಫ್ರಮ್ ಐಡಿಯಲ್ ಗ್ಯಾಸ್ ಅಂತ ಕೇಳಿದರೆ ಈ ಎರಡು ಪಾಯಿಂಟ್ನ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಓಕೆ, ವಿತ್ ದಿ ಹೆಲ್ಪ್ ಆಫ್ ದೀಸ್ ಟು ಗ್ರಾಫ್ಸ್. ಓಕೆ, ಸೊ ನಾ ಸೆಕೆಂಡ್ ಪಾಯಿಂಟ್ ಯಾಕೆ ರಿಯಲ್ ಆಗಿ ಬಿಹೇವ್ ಮಾಡುತ್ತೆ ಅಂದರೆ ಇಲ್ಲಿ ನೋಡಿ, ದ ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ molecules is large compared to the diameter of the particle and hence there is no intermolecular force of attraction ಅಂತ ಹೇಳ್ತಿದ್ದೇವೆ. ಓಕೆ, ನನ್ನ ಅರ್ಥ ದೂರ ಇದ್ದಷ್ಟು ಕರೆಕ್ಟಾ ಗ್ಯಾಸ್ ಮಾಲಿಕ್ಯೂಲ್ಸ್ಗಳ ಮಧ್ಯ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಲಿಲ್ಲ ಅಂದಿದ್ದರೆ ಗ್ಯಾಸ್ ಮಾಲಿಕ್ಯೂಲ್ಸ್ಗಳ ಮಧ್ಯ ನೀವು ಗ್ಯಾಸ್ನ ಕಂಪ್ರೆಸ್ ಮಾಡಿದಾಗ ಅದು ಲಿಕ್ವಿಡಾಗಿ ಕನ್ವರ್ಟ್ ಆಗ್ತಾ ಇರಲಿಲ್ಲ, ಕರೆಕ್ಟ್ ತಾನೆ? ಸೊ ಹಾಗಂದ್ರೆ ಅರ್ಥ ಈ ಪಾಯಿಂಟ್ನ ನಾವು ರಾಂಗ್ ಆಗಿ ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ. ಓಕೆ, ತಪ್ಪು ತಿಳ್ಕೊಂಡಿದ್ದೀವಿ. ಓಕೆ, ಸೊ ಇದು ತಪ್ಪಿರೋದ್ರಿಂದಾಗಿನೇ ನಮಗೆ ಐಡಿಯಲ್ ಬಿಹೇವಿಯರ್ ಬರ್ತಾ ಇಲ್ಲ, ರಿಯಲ್ ಬಿಹೇವಿಯರ್ಸ್ಗಳು ಬರ್ತಾ ಇದ್ದಾವೆ. ಓಕೆ, ಸೊ ಫಸ್ಟಿಗೆ ನಾವು ನೋಡಿದ್ದೀವಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಗ್ಯಾಸ್ ಮಾಲಿಕ್ಯೂಲ್ಸ್ಗಳ ಮಧ್ಯ ದರ್ ಈಸ್ ನೋ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದೇ ಎಕ್ಸಿಸ್ಟ್ ಎ ವೀಕ್ ವ್ಯಾನ್ ವಾಲ್ ಫೋರ್ಸಸ್, ರೈಟ್? ವೀಕ್ ವ್ಯಾನ್ ವಾಲ್ ಫೋರ್ಸಸ್ ಇದರಲ್ಲಿ ಇರೋದ್ರಿಂದ ನಾವು ಇದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಬರಲ್ಲ, ಕರೆಕ್ಟಾ? ಅಥವಾ ಲಂಡನ್ ಫೋರ್ಸಸ್ ಇರ್ಬೋದು. ಓಕೆ, ಡೈಪೋಲ್ ಫೋರ್ಸಸ್ ಇರ್ಬೋದು, ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸಸ್ ಇರ್ಬೋದು. ಅಟ್ಲೀಸ್ಟ್ ವೀಕ್ ಫೋರ್ಸ್ ಇದ್ದೇ ಇದೆ ನೇಚರಲ್ಲಿ. ಆ ಫೋರ್ಸಸ್ಗಳೇ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ಗಳ ಮಧ್ಯೆ ಇರುತ್ತೆ. ಓಕೆ, ಬಟ್ ನಾವಿಲ್ಲಿ ಅಸಂಪ್ಷನಲ್ಲಿ ಸಾರಾಸಟ್ಟಾಗಿ ಒಂದು ಪಾಸ್ಟುಲೇಟಲ್ಲಿ ಹೇಳ್ತಾ ಇದ್ದೀವಿ ಏನು ಅಂದರೆ ದರ್ ಈಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಅಂತ. ಓಕೆ, ಸೊ ದಟ್ಸ್ ವೈ ಬಿಕಾಸ್ ಆಫ್ ದೀಸ್ ಟು ರಾಂಗ್ ಅಸಂಪ್ಷನ್ಸ್ ಸೊ ಐಡಿಯಲ್ ಗ್ಯಾಸ್ಗಳು ಏನಿದ್ದಾವೆ ಅವು ರಿಯಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾವೆ. ದೇ ಡೋಂಟ್ ಶೋ ಐಡಿಯಾಲಿಟಿ, ದಟ್ ಮೀನ್ಸ್ ಐಡಿಯಲ್ ಬಿಹೇವಿಯರ್ನ ತೋರಿಸ್ತಾ ಇಲ್ಲ.
Okay, so this is the causes for deviation of real gases from ideal behavior. Okay, irutta mind alli. Okay, so now we have a clear picture of ideal and non-ideal gases. Correct? I mean ideal and real gases. Okay, so here we have a difference between ideal gas and real gases. So this is also an important question. So ನಿಮಗೆ ಕೇಳ್ತಾರೆ write any two differences between ideal gas and real gas. Okay, so ಆಗ ನೀವು ಈಗ ಯಾವಾಗಲೂ ಎರಡು ಪಾಯಿಂಟ್ಸ್ನ ಕ್ಲಿಯರ್ ಮಾಡಬೇಕಾಗುತ್ತೆ. Okay, so difference, see here we have that is first one, obeys both Boyle's law and Charles law at a constant temperature and pressure. Okay, so ideal gasಗಳು at constant temperature and pressure ಅಲ್ಲಿ both Boyle's law and Charles law ನ obey ಮಾಡ್ತವೆ strict ಆಗಿ. Okay, but whereas in case of real gases does not obey both Boyle's law and Charles law at all pressure and temperature. Okay, so ಇವು obey ಮಾಡಲ್ಲ. Fine. So next ideal gases andre they obey ideal gas equation, that is PV is equal to nRT. Okay, whereas in case of real gases they does not obey ideal gas equation, that is PV is equal to nRT. Okay, you obey madala, you obey ಮಾಡ್ತಾರೆ. Okay, so here there are no intermolecular force of attraction between gaseous molecules. ನಾವು ನೋಡಿದ್ದೀವಿ kinetic theory of gases, there is no force of attraction ಅಂತ ಹೇಳ್ತೀವಿ. ಕರೆಕ್ಟಾ? ಹಾಗಾಗಿ ಅದು ರಾಂಗ್ ಆಗಿದ್ದಕ್ಕೆ ಗ್ಯಾಸಸ್ ಹೇಗೆ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ರಿಯಲ್ ಆಗಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರೆಕ್ಟಾ? ಸೊ ದಟ್ ಮೀನ್ಸ್ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ದಟ್ ಮೀನ್ಸ್ ದೇರ್ ಆರ್ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್. ಓಕೆ, ಇಲ್ಲಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಐಡಿಯಲ್ ಅಲ್ಲಿ. ಸೊ ಬಟ್ ಇಲ್ಲಿ ಇರುತ್ತೆ. ಓಕೆ, ದಟ್ ಈಸ್ ರಿಯಲ್ ಗ್ಯಾಸಸ್. ಡಿಫರೆಂಟ್. ಸೊ ನೆಕ್ಸ್ಟ್, ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಈಸ್ ನೆಗ್ಲೆಕ್ಟೆಡ್. Volume of gas molecules is neglected compared to the total volume occupied by the gases. Correct ತಾನೆ? ಇಲ್ಲಿ ಏನು ಮಾಡಿದ್ವಿ, ರಾಂಗ್ ಅಸಂಪ್ಷನ್ ಮಾಡ್ಕೊಂಡಿದ್ವಿ. ಏನು, ಗ್ಯಾಸ್ ಮಾಲಿಕ್ಯೂಲ್ಸಿನ ವಾಲ್ಯೂಮ್ನ ನೆಗ್ಲೆಕ್ಟ್ ಮಾಡಿದ್ವಿ. ಕರೆಕ್ಟ್ ತಾನೆ? ಬಟ್ ಮಾಡಬಾರ್ದು, ಇಲ್ಲಿ ಮಾಡಿದ್ದೀವಿ, ಅದಕ್ಕೆ ಇದೆ ಅಂತ ಬರ್ಕೊಂಡಿದ್ವಿ, ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತ. ಬಟ್ ಇಲ್ಲಿ ಆ ಥರ ನೆಗ್ಲೆಕ್ಟ್ ಮಾಡೋದಿಲ್ಲ. ದಟ್ಸ್ ವೈ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಕೆನಾಟ್ ಬಿ ಇಗ್ನೋರ್ಡ್ ಆರ್ ನೆಗ್ಲೆಕ್ಟೆಡ್ ಅಂತ ಬರ್ತೀವಿ. ಓಕೆ, ಸೊ ಇಲ್ಲಿ ನಾವು ನೆಗ್ಲೆಕ್ಟ್ ಮಾಡಿಲ್ಲ, ಹಾಗಾಗಿ ರಿಯಲ್ ಬಿಹೇವಿಯರ್ ತೋರಿಸಿದ್ದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ದಿರೋ ಕಾರಣಕ್ಕೆ ನಾವು ಗ್ಯಾಸಸ್ನ ಲಿಕ್ವಿಫೈ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇಲ್ಲಿ ರಿಯಲ್ ಗ್ಯಾಸಸ್. ಸೊ ದಟ್ಸ್ ವೈ ಕೆನಾಟ್ ಬಿ ಲಿಕ್ವಿಫೈಡ್. ಲಿಕ್ವಿಫೈಡ್ ಅಂದರೆ ಗ್ಯಾಸ್ನ ಲಿಕ್ವಿಡ್ಸ್ ಆಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್ನ ಲಿಕ್ವಿಫ್ಯಾಕ್ಷನ್ ಅಥವಾ ಲಿಕ್ವಿಫಿಕೇಶನ್ ಅಂತ ಕರೀತಾರೆ. ಓಕೆ, ಸೊ ಕೆನಾಟ್ ಬಿ ಲಿಕ್ವಿಫೈಡ್ ಇನ್ ಕೇಸ್ ಆಫ್ ಐಡಿಯಲ್ ಗ್ಯಾಸಸ್. ಬಟ್ ರಿಯಲ್ ಗ್ಯಾಸಸ್ ಅಂತಂದರೆ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಓಕೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂದರೆ ವಿ ಕ್ಯಾನ್ ಕನ್ವರ್ಟ್ ದ ಗ್ಯಾಸಸ್ ಇಂಟು ಲಿಕ್ವಿಡ್ಸ್ ಬೈ ಕಂಪ್ರೆಷನ್. ಕರೆಕ್ಟಾ? ದಟ್ಸ್ ವೈ ದೇ ಕ್ಯಾನ್ ಬಿ ಲಿಕ್ವಿಫೈಡ್. ಓಕೆ, ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಗ್ಯಾಸಸ್ ಆ್ಯಂಡ್ ರಿಯಲ್ ಗ್ಯಾಸಸ್. ಪಾಸ್ ಮಾಡಿಕೊಂಡು ಇದನ್ನು ಬರ್ಕೊಳ್ಳಿ. ಡಿಫ್ರೆನ್ಸು 2 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಓಕೆ, ಸೊ ನೌ ವಿ ಹ್ಯಾವ್ ಸಿ ಐಡಿಯಲ್ ಗ್ಯಾಸ್ equation, right? That is ideal gas equation is given by PV is equal to nRT. Correcta? PV is equal to nRT. But ಯಾರಿಗಿದು ಐಡಿಯಲ್ ಗ್ಯಾಸಸ್, ಐಡಿಯಲ್ ಗ್ಯಾಸಸ್. ಬಟ್ ನಮ್ಮ ಹತ್ರ ಸಿಕ್ಕಿರೋರು ಯಾರನ್ನ ರಿಯಲ್ ಗ್ಯಾಸಸ್. ಎಲ್ಲರೂ ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ರಿಯಲ್ ಆಗಿ ಬಿಹೇವ್ ಮಾಡ್ತಾರೆ. ಯಾಕಂದರೆ ಟು ರಾಂಗ್ ಅಸಂಪ್ಷನ್ಸ್ ಇನ್ kinetic theory of gases. ಕರೆಕ್ಟ್ ತಾನೆ? ಸೊ ಹಾಗಾದರೆ ಈ ಈಕ್ವೇಷನ್ನು ಈಗ ಎಲ್ಲ ಗ್ಯಾಸ್ಗಳಿಗೂ ಅಪ್ಲೈ ಆಗ್ತಾ ಇಲ್ಲ. Following. So this ideal gas equation is applied only for ideal gases. Following. Not for all the gases. The remaining gases behaves like real gases. That means for real gases we need a modification of this equation. Okay. ಇದರಲ್ಲಿ ಈಗ ನಮಗೆ ಒಂಚೂರು ಮಾಡಿಫಿಕೇಶನ್ ಆಗಬೇಕಾಗಿದೆ. ಸೊ ಈ ಮಾಡಿಫಿಕೇಶನ್ ಎಲ್ಲೆಲ್ಲ ಆಗಬೇಕಾಗಿದೆ ಅಂದರೆ ನೋಡಿ, ಎಲ್ಲೆಲ್ಲಿ ನೆಗ್ಲೆಕ್ಟ್ ಮಾಡಿದ್ವಿ ನಾವು, ವಾಲ್ಯೂಮ್ನ ನೆಗ್ಲೆಕ್ಟ್ ಮಾಡಿದ್ವಿ ಮತ್ತು ಫೋರ್ಸ್ ಆಫ್ ಅಟ್ರಾಕ್ಷನ್ನ ನೆಗ್ಲೆಕ್ಟ್ ಮಾಡಿದ್ವಿ. ಕರೆಕ್ಟಾ? ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರ್ತಾ ಇದೆ ಅಂದರೆ ದಟ್ಸ್ ಅ ಮ್ಯಾಟರ್ ಆಫ್ ಪ್ರೆಷರ್. ಓಕೆ, ಸೊ ವಾಲ್ಯೂಮ್ ಬರ್ತಾ ಇದೆ ಅಂದರೆ ದಟ್ಸ್ ಅ ಮ್ಯಾಟರ್ ಆಫ್ ವಾಲ್ಯೂಮ್. ಫಾಲೋಯಿಂಗ್. ಸೊ ಇವರಿಬ್ಬರನ್ನ ನಾವೀಗ ಏನು ಮಾಡಬೇಕು, ಕರೆಕ್ಷನ್ ಮಾಡಬೇಕು. ಓಕೆ, ಸೊ ಇದನ್ನು ಕರೆಕ್ಷನ್ ಮಾಡಿ ಮಾಡಿಫೈಡ್ ಇಕ್ವೇಷನ್ ಮಾಡಬೇಕು. ಯಾರಿಗೆ? ರಿಯಲ್ ಗ್ಯಾಸಸ್ಗೆ. ಸೊ ಈ ರಿಯಲ್ ಗ್ಯಾಸಸ್ಗೆ ನಾವು ಮಾಡಿಫೈಡ್ ಇಕ್ವೇಷನ್ನ ಕಂಡುಹಿಡಿದಿದ್ದೀವಿ ವಿತ್
with the help of PV is equal to nRT, that equation is called as the van der Waals equation. Van der Waals equation. Okay. What is this van der Waals equation? This is an equation. It is suitable for real gases. It has been modified from ideal gas equation, that is PV is equal to nRT. Here we have corrected the pressure and volume. Okay, so ಅದರ pressure and volume ನ correction ಮಾಡಿಬಿಟ್ಟು ನಾವು ಒಂದು modified equation ಮಾಡಿದ್ದೇವೆ. That is what this one, that is van der Waals equation. Okay, that is for real gases. ಏನು ಅಂದ್ರೆ ಸಿ pressure ನ correction ಮಾಡ್ತಾ ಇರೋದು, that is P plus AN square divided by B square. Okay, next V ನ correction ಮಾಡ್ತಾ ಇದ್ದೇವೆ, that is P minus NV is equal to nRT. Okay, ಬರ್ಕೊಳ್ಳಿ, P plus AN square divided by B square, V minus NV is equal to nRT. So this equation is called as van der Waals equation. ಯಾರಿಗೆ ಅಂದ್ರೆ ರಿಯಲ್ ಗ್ಯಾಸ್. ಏನು ಮಾಡಿದ್ರಿ ಸರ್ ಇಲ್ಲಿ ನೋಡಿ, ಪ್ರೆಷರ್ಗೆ ಕರೆಕ್ಷನ್ ಮಾಡ್ತೀವಿ. ಏನು ಅಂದ್ರೆ AN square divided by B square. ಇಲ್ಲಿ A ಇದು ಕಾನ್ಸ್ಟೆಂಟ್. ಓಕೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. 10 ಮಿನಿಟ್ಸ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ದಟ್ಸ್ ವೈ. ಸೊ A ಇಟ್ಸ್ ಎ ಕಾನ್ಸ್ಟೆಂಟ್ ಹಿಯರ್, n square nothing but number of moles, V square that is volume. Okay, so next V volume correction ಮಾಡ್ತಾರೆ, minus n number of moles, so B that is constant. Okay, ಏನು ಸರ್ ಇದೆಲ್ಲ ಅಂದ್ರೆ ನಿಮಗೆ ಹೈಯರ್ ಕ್ಲಾಸಸ್ ಬರುತ್ತೆ, ಈಗೇನಿಲ್ಲ ಅವಶ್ಯಕತೆ ಇಲ್ಲ, ಜಸ್ಟ್ ಯೂನಿಟ್ ಫಾರ್ಮುಲಾ ಬಳಸಿ. ಓಕೆ, ಸೊ ಇದನ್ನ ಕರೆಕ್ಷನ್ ಮಾಡಿದಾಗ ನಮಗೆ is equal to nRT ಬಂದಿದೆ. ಈ ಈಕ್ವೇಷನ್ ನೆನಪಿಟ್ಕೊಳ್ಳಿ, ಫಾರ್ ದಿ ಸೇಕ್ ಆಫ್ 1 ಮಾರ್ಕ್ಸ್ ಅನ್ನ ಕೇಳ್ತಾರೆ. ಓಕೆ, ಸೇಮ್ ಈ van der Waals ಈಕ್ವೇಷನ್ ಇರೋದು when n is equal to 1 ಇದ್ರೆ, ನಂಬರ್ ಆಫ್ ಮೋಲ್ಸ್ 1 ಇದ್ರೆ, ಇದು ಹೇಗೆ ಮಾಡಿಫೈ ಆಗುತ್ತೆ ಅಂದ್ರೆ ಸಿ ಹಿಯರ್ ಇಟ್ ಮಾಡಿಫೈಸ್ ಲೈಕ್ ದಿಸ್. ಎಲ್ಲೆಲ್ಲಿ n ಇದೆಯೋ ಅಲ್ಲಿ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಮೀನ್ಸ್ ಯು ಕ್ಯಾನ್ P plus A divided by B square into B minus 1 into B is equal to RT. Okay, so this is van der Waals equation and n is equal to 1. Okay, so ಇಷ್ಟನ್ನ ಬರ್ಕೊಂಡಿರಿ ಆಯ್ತಾ. So this is modified equation. So van der Waals equation ಕೇಳಿದ್ರೆ 1 ಮಾರ್ಕ್ಸ್ ಬರೀರಿ. So now let's see one more topic, is compressibility factor. Compressibility factor. Okay, it is denoted by capital Z. Okay, compressibility factor. See, from ideal gas equation you know that PV is equal to nRT. Correct? When n is equal to 1 then it will become PV is equal to RT. PV is equal to RT. Okay na? So ಈಗ ಈ ರೇಷಿಯೋ PV to RT ಏನಿದೆ ಅಲ್ಲ, that is PV by RT. ಈ ರೇಷಿಯೋನೇ ನಾವು compressibility factor ಅಂತ ಕರೀತೀವಿ. Okay, so this is for real gases. Okay, so ಇದನ್ನು ನೀವು real gases ಅಂತ ಕರೀಬಹುದು ಅಥವಾ perfect gases ಅಂತ ಕರೀಬಹುದು. Okay, so PV real gas divided by RT, ಈ ರೇಷಿಯೋನೇ ನಾವು compressibility factor ಅಂತ ಕರೀತೀವಿ. Okay, see here for ideal gases ನೀವೇನಾದರೂ ತಗೊಂಡ್ರೆ, ಯಾರಿಗೆ ideal gases ತಗೊಂಡ್ರೆ Z is equal to PV ideal divided by RT. Okay na? So ideal gas equation ಅಂದ್ರೆ ಏನು? that is PV is equal to RT. ಕರೆಕ್ಟಾ? ಸೊ ಹಂಗಂದ್ರೆ Z is equal to PV ಜಾಗಕ್ಕೆ ಬರಬಹುದು RT divided by RT, so that you get answer PV is equal to 1. Okay, ಹಾಗಾದ್ರೆ ideal gases ಗೆ compressibility factor 1. Okay na? ಹಂಗಂದ್ರೆ ideal compressibility factor ಅಂದ್ರೆ ಏನು? It is the ratio of, definition ಬರ್ಕೊಳ್ಳಿ, compressibility factor ಅಂದ್ರೆ it is the ratio of PV to RT. Okay, so that is called as compressibility factor. Compressibility factor for ideal gases is 1. Okay na? Whereas in case of non-ideal, I mean
ರಿಯಲ್ ಗ್ಯಾಸಸ್ ಬಂದರೆ ಇಟ್ ಈಸ್ ನಾಟ್ ಈಕ್ವಲ್ ಬಿಕಾಸ್ ಇಟ್ ಡಸ್ ನಾಟ್ ಒಬೇಸ್ ಐಡಿಯಲ್ ಗ್ಯಾಸ್ ಈಕ್ವೇಷನ್. ಕರೆಕ್ಟಾ? ಹಂಗಂದ್ರೆ ಇಲ್ಲಿ ಪಿ ವಿ ಈಸ್ ನಾಟ್ ಈಕ್ವಲ್ ಟು ಆರ್ ಟಿ. ಓಕೆ, ಪಿ ವಿ ಈಸ್ ನಾಟ್ ಈಕ್ವಲ್ ಟು ಆರ್ ಟಿ ಅಂತ ಏನಾದರೂ ಇಲ್ಲಿ ಬಂದರೆ ವೆರಿಫೈ ಅದರ ಅರ್ಥ ಝೆಡ್ ಈಸ್ ನಾಟ್ ಈಕ್ವಲ್ ಟು 1. ಯಾಕೆ ಈಕ್ವಲ್ ಟು 1 ಅಂದರೆ ಇದು ಸೇಮ್ ಆಯಿತು, ಅದಕ್ಕೆ 1 ಬಂತು. ಬಟ್ ಹಿಯರ್ ಇಟ್ ಈಸ್ ನಾಟ್ ಈಕ್ವಲ್ ಟು 1. Here it is not equal to 1 means either it is z is greater than 1 or z is less than 1. Okay, ಈ ಎರಡು ಕಂಡೀಷನ್ಸ್ಗಳು ಎಕ್ಸಿಸ್ಟ್ ಆಗುತ್ತೆ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್. ಓಕೆ, ಸೊ ಇದೇನೆ ನಾವು ಪ್ರೀವಿಯಸ್ ಗ್ರಾಫ್ ಅಲ್ಲಿ ನೋಡಿದ್ದು, ದಟ್ ಈಸ್ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ರಿಫರ್ ಪಾಸಿಟಿವ್ ಡಿವಿಯೇಷನ್ ಅಂದರೆ ದಟ್ ಈಸ್ z is greater than 1, ನೆಗೆಟಿವ್ ಡಿವಿಯೇಷನ್ ಅಂದರೆ z is less than 1. ಓಕೆ, ಯಾಕೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬಂತು ಅಂದರೆ ದಿಸ್ ಇಸ್ ದ ರೀಸನ್ ಬಿಕಾಸ್ ದೇ ಆರ್ ಶೋಯಿಂಗ್ ವಾಟ್ ರಿಯಲ್ ಬಿಹೇವಿಯರ್. ಯಾರಿಂದ ಡಿವೇಟ್ ಆಗಿದೆ? ರಿಯಲ್ ಬಿಹೇವಿಯರ್ ಇಂದ ಡಿವೇಟ್ ಆಗಿದೆ. ರಿಯಲ್ ಬಿಹೇವಿಯರ್ ಅಂದರೆ ಹೇಗೆ? ಐಡಿಯಲ್ ಬಿಹೇವಿಯರ್ ಅಂದರೆ z is equal to 1. ಓಕೆ, z is equal to 1 ಅಂದರೆ ಪ್ಯಾರಲಲ್ ಲೈನ್ ಬಂದಿತ್ತು, ಕರೆಕ್ಟ್ ತಾನೆ? ಕಾನ್ಸ್ಟೆಂಟ್ ಇತ್ತು. ಬಟ್ ನಮಗೆ ಬಂದಿದ್ದ ಗ್ರಾಫ್ ರಿಯಲ್ ಗ್ಯಾಸಸ್ ಹೇಗೆ ಪಾಸಿಟಿವ್ ಬಂದಿತ್ತು, ಇಲ್ಲ ನೆಗೆಟಿವ್ ಬಂದು ಪಾಸಿಟಿವ್ ಕಡೆ ಮೂವ್ ಆಗಿತ್ತು, ಕರೆಕ್ಟ್ ತಾನೆ? ಹಾಗಾದ್ರೆ z is not equal to 1, either greater than 1 or less than 1. greater than ಇದ್ರೆ ಪಾಸಿಟಿವ್, less than ಇದ್ರೆ ನೆಗೆಟಿವ್. ಓಕೆ, ಸೊ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂದರೆ ಇದು ಅರ್ಥ. ಓಕೆ, ಸೊ ಡೆಫಿನೇಷನ್ ಗೊತ್ತಿರಲಿ, ಇಟ್ ಈಸ್ ದ ರೇಷಿಯೋ ಆಫ್ ಪಿ ವಿ ಟು ಆರ್ ಟಿ. ಓಕೆನಾ? ಅಥವಾ ಇನ್ನೊಂದು ಹೇಳ್ಬೋದು ನೀವು, ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ವಾಲ್ಯೂಮ್ ಆಫ್ ರಿಯಲ್ ಗ್ಯಾಸಸ್ ಟು ವಾಲ್ಯೂಮ್ ಆಫ್ ಐಡಿಯಲ್ ಗ್ಯಾಸಸ್. ಐಡಿಯಲ್ ಗ್ಯಾಸಸ್ ಇದನ್ನು ಕೂಡ ನಾವು ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂತ ಕರೀಬೋದು. ಓಕೆ, ಸೊ ಈಗ ಇನ್ನೊಂದ್ಸತಿ ಗ್ರಾಫ್ನ ಇಟ್ಕೊಂಡು ನೋಡೋಣ. z is equal to 1 ಇದ್ದರೆ ಹೇಗಿರುತ್ತೆ, z is ನಾಟ್ ಈಕ್ವಲ್ ಟು 1 ಇದ್ದಾಗ ಎರಡು ಆಪ್ಷನ್ಸ್, ದಟ್ ಈಸ್ z is greater than 1 and less than 1 ಇದ್ದಾಗ ಹೇಗೆ ಬರುತ್ತೆ. ಓಕೆ, ಓಕೆ, ಸೊ ನಾವು ವಿ ಹ್ಯಾವ್ ಎ ಗ್ರಾಫ್. ಓಕೆ, ಸೊ ಈ ಗ್ರಾಫ್ ಏನು ಅಂದರೆ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ವರ್ಸಸ್ ಪ್ರೆಷರ್. ಓಕೆ, ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಏನು, ಇಟ್ಸ್ ದ ರೇಷಿಯೋ ಆಫ್ ಪಿ ವಿ ಟು ಎನ್ ಆರ್ ಟಿ. when n is equal to 1 ಇದ್ದರೆ then it is p v to r t. ಓಕೆ, ಸೊ ಇಲ್ಲಿ ನೋಡಿ z is equal to 1 ಇದ್ದಾಗ, when z is equal to 1, you know that is ideal gas equation. That means it obeys, that means it shows ideal behavior, that the behavior of gases are considered to be called as ideal gases. Okay, ideal gases ಗ್ರಾಫ್ ಈ ಥರ ಇದೆ ಐಡಿಯಲ್. ಬಟ್ ಈಗ ಪ್ರಾಬ್ಲಮ್ ಅದಲ್ಲ, ಏನು when z is not equal to 1 ಅಂದರೆ ಎರಡು ಕೇಸ್ ಎಕ್ಸಿಸ್ಟ್ ಆಗಿತ್ತು. ಫಸ್ಟ್ ಕೇಸ್ ಬಂದುಬಿಟ್ಟು when z is greater than 1, so that is z is greater than 1 ಇದೆ. ಓಕೆ, ಆ್ಯಂಡ್ ಸೆಕೆಂಡ್ ಕೇಸ್ ಬಂದುಬಿಟ್ಟು ಇಟ್ ಈಸ್ ಕೇಸ್ 2 ಈ z is less than 1. ಓಕೆ, ನೋಡೋಣ. ಸೊ ಗ್ರೇಟರ್ ದೆನ್ 1 ಅಂದರೆ ಪಾಸಿಟಿವ್ ತಾನೆ, ದಟ್ ಮೀನ್ಸ್ ಸೊ ದಿಸ್ ಇಸ್ ದ ನೇಚರ್ ಆಫ್ ಯಾರಿದ್ದಾರೆ, ಹೈಡ್ರೋಜನ್ ಇದೆ ಮತ್ತು ಹೀಲಿಯಂ ಇದೆ. ಓಕೆ, ಲೆಸ್ ದೆನ್ 1 ಅಂದರೆ ಇಸ್ ನೆಗೆಟಿವ್, ಯಾರು ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್ ಆ್ಯಂಡ್ ಅಮೋನಿಯಾ ಗ್ಯಾಸಸ್ ಶೋ ನೆಗೆಟಿವ್ ಡಿವಿಯೇಷನ್. ಓಕೆ, ಯಾಕೆ ಸರ್ ಈ ಥರ ಐಡಿಯಲ್ ಬಿಹೇವಿಯರ್ ಬರ್ತಾ ಇಲ್ಲ, ಪಾಸಿಟಿವ್ ನೆಗೆಟಿವ್ ಬರ್ತಾ ಇದೆ ಅಂದರೆ, ಸೊ ಬಿಕಾಸ್ ಆಫ್ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್. ಓಕೆ, ಸಿ ಹಿಯರ್ ಇಫ್ z is greater than 1 ಇದೆ ಅಂದರೆ ಅರ್ಥ v real is greater than v ideal. ದಟ್ ಮೀನ್ಸ್ ವಾಲ್ಯೂಮ್ ಆಫ್ ರಿಯಲ್ ಗ್ಯಾಸಸ್ಸು ಜಾಸ್ತಿ ಇದೆ ಕಂಪೇರ್ಡ್ ಟು ಐಡಿಯಲ್ ಗ್ಯಾಸ್ ಅಂತ ಅರ್ಥ. ಸೊ ದಟ್ಸ್ ವೈ. ಓಕೆ, ಸೊ ನೆಕ್ಸ್ಟ್ the repulsion forces becomes more significant than attractive forces. ಓಕೆ, ಇಲ್ಲಿ ರಿಪಲ್ಸಿವ್ ಫೋರ್ಸಸ್ ಅಂದರೆ ನೀವು ಕಂಪ್ರೆಸ್ ಮಾಡೋಕೆ ಹೋದ್ರೆ ಕಂಪ್ರೆಸ್ ಆಗ್ತಾ ಇಲ್ಲ, ಒಂದಕ್ಕೊಂದು ಹತ್ರ ಬಂದಷ್ಟು ಮತ್ತೆ ರಿಪಲ್ ಆಗ್ತಾ ಇದೆ. ಹಿಂಗಿರೋದ್ರಿಂದ ದೇ ಆರ್ ಶೋಯಿಂಗ್ ಅ ಪಾಸಿಟಿವ್ ಡಿವಿಯೇಷನ್. ಸೊ ಹಾಗಾಗಿ ಇದು ಈ ಐಡಿಯಲ್ ಬಿಹೇವಿಯರಿಂದ ಮೇಲಿದೆ, ದಟ್ ಮೀನ್ಸ್ ಇಟ್ ಇಸ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ಅಂದರೆ ಇದನ್ನು ಕಂಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ರಿಪಲ್ಸಿವ್ ಫೋರ್ಸಸ್ ಜಾಸ್ತಿ ಇದೆ ಕಂಪೇರ್ಡ್ ಟು ಅಟ್ರಾಕ್ಟಿವ್ ಫೋರ್ಸಸ್. ಹಾಗಾಗಿ ಪಾಸಿಟಿವ್ ಡಿವಿಯೇಷನ್ ತೋರಿಸ್ತಾ ಇದೆ. ಹೀಗಿರೋದ್ರಿಂದ ದ ಗ್ಯಾಸ್ ಕೆನಾಟ್ ಬಿ ಕಂಪ್ರೆಸ್ಡ್ ಈಸಿಲಿ. ಹಾಗಾಗಿ ಇದನ್ನು ನಾವು ಕಂಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗೆ ಕಂಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದ್ರ ಅರ್ಥ ಇದನ್ನು ನೀವು ಈಸಿಯಾಗಿ ಲಿಕ್ವಿಫೈ ಮಾಡೋದಕ್ಕೆ ಆಗಲ್ಲ. ಸೊ ದಟ್ ಮೀನ್ಸ್ ಸೊ ಇವನ್ನ ನೀವು ಈಸಿಯಾಗಿ ಲಿಕ್ವಿಫೈ ಮಾಡೋಕ್ಕಾಗಲ್ಲ. ಕಂಪ್ರೆಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಲಿಕ್ವಿಫೈ ಆಗಲ್ಲ, ಗ್ಯಾಸ್ ಲಿಕ್ವಿಡ್ ಆಗಲ್ಲ. ಓಕೆ, ಸೊ ದಟ್ಸ್ ವೈ ದೇರ್ ಇಸ್ ಪಾಸಿಟಿವ್ ಡಿವಿಯೇಷನ್. ಅಂದರೆ ಇಲ್ಲಿ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಇದೆ ಕಂಪೇರ್ಡ್ ಟು ಅಟ್ರಾಕ್ಟಿವ್ ಫೋರ್ಸ್. ಯಾವ ಥರದ ಗ್ಯಾಸ್ಗಳು ಈ ಥರದ ಬಿಹೇವಿಯರ್ ತೋರಿಸ್ತಾರೆ ಅಂದರೆ when z is equal to 1 for gases like helium and hydrogen ಈ ಥರ ತೋರಿಸುತ್ತೆ. ಓಕೆ, ಸೊ ಯಾವಾಗ ಆಯಿತು ಇದೆಲ್ಲ ಅಂದರೆ
ಎಲ್ಲಿವರೆಗೆ ಕಂಪ್ರೆಸ್ ಮಾಡೋಕ್ಕೆ ಸಾಧ್ಯ ನೀವು ಗ್ಯಾಸಸ್ನ ಒಂದು ಸರ್ಟನ್ ಲೆವೆಲ್ ಪಂಪಲ್ಲೇ ಆಗಲಿ ಕಂಪ್ರೆಸ್ ಮಾಡ್ತಿರ್ತಾರೆ. ನೀವೇನಾದರೂ ಪಂಪ್ನ ಕ್ಲೋಸ್ ಮಾಡಿಬಿಟ್ಟು ಕಂಪ್ರೆಸ್ ಮಾಡೋಕ್ಕೆ ಹೋದರೆ ಅದೇನಾಗುತ್ತೆ, ರಿವರ್ಸ್ ಹೊಡೆಯುತ್ತೆ, ಕರೆಕ್ಟ್ ತಾನೆ? ಅದೇ ಥರ ಇಲ್ಲೂ ಕೂಡ ಆಗುತ್ತೆ. ದಟ್ಸ್ ವೈ ಇಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕೇಸ್, ಇಫ್ z ಈಸ್ ಲೆಸ್ ದೆನ್ 1 ಆದರೆ, ಗ್ರೇಟರ್ ದೆನ್ 1 ಆದರೆ ಆ ಥರ ಇತ್ತು. ಈಗ ಲೆಸ್ ದೆನ್ 1 ಅಂದರೆ ಹೇಗಿರುತ್ತೆ, ಅದಕ್ಕೆ ಆಪೋಸಿಟ್. ದಟ್ ಮೀನ್ಸ್ ವಿ ಐಡಿಯಲ್ ವಿ ರಿಯಲ್ ಈಸ್ ಲೆಸ್ ದೆನ್ ವಿ ಐಡಿಯಲ್. ಸೊ ದಿಸ್ ಈಸ್ ದ ಕಂಡೀಷನ್. ಓಕೆ, ಇಲ್ಲಿ ರಿಯಲ್ ಗ್ಯಾಸಿನ ವಾಲ್ಯೂಮ್ ಐಡಿಯಲ್ ಗ್ಯಾಸಿನ ವಾಲ್ಯೂಮ್ಗಿಂತ ಕಡಿಮೆ ಇದೆ. ಓಕೆ, ಹಂಗಾಗ್ಬಿಟ್ಟು ದೇ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್. ನೆಗೆಟಿವ್ ಡಿವಿಯೇಷನ್ ಅಂದರೆ ಕೆಳಗಡೆ ಬರುತ್ತೆ, ಐಡಿಯಲ್ ಬಿಹೇವಿಯರ್ಗಿಂತ ಕೆಳಗಡೆ ಬರುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ನೆಗೆಟಿವ್ ಅಂತ ಕರಿತೀವಿ. ದಟ್ ಈಸ್ ನೆಗೆಟಿವ್ ಡಿವಿಯೇಷನ್. ಇಲ್ಲಿ ಅದಕ್ಕೆ ಆಪೋಸಿಟ್ ಅಲ್ಲೇನಿದೆ, ರಿಪಲ್ಸಿವ್ ಫೋರ್ಸಸ್ ಜಾಸ್ತಿ ಇದೆ. ಬಟ್ ಇದಕ್ಕೆ ಅಪೋಸಿಟ್ ಆಗಿ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸಸ್ ಸಿಗ್ನಿಫಿಕೆಂಟ್ ಓವರ್ ರಿಪಲ್ಸಿವ್ ಫೋರ್ಸಸ್. ಓಕೆ, ಸೊ ಇಲ್ಲಿ ರಿಪಲ್ಸಿವ್ ಫೋರ್ಸ್ ಸ್ಟ್ರಾಂಗು, ಅಟ್ರಾಕ್ಟಿವ್ ಫೋರ್ಸು ಕಡಿಮೆ. ಬಟ್ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸು ಜಾಸ್ತಿ, ರಿಪಲ್ಸಿವ್ ಫೋರ್ಸು ಕಡಿಮೆ. ಓಕೆ, ಸೊ ದಟ್ಸ್ ವೈ ದೇ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್ ಆಸ್ ದ ಪ್ರೆಷರ್ ಇನ್ಕ್ರೀಸ್. ಆಸ್ ದ ಪ್ರೆಷರ್ ಇನ್ಕ್ರೀಸ್ ಆದಾಗ ಒಂದು ಸರ್ಟೈನ್ ರೇಂಜ್ವರೆಗೆ ಅಷ್ಟೇ ನೀವು ನೆಗೆಟಿವ್ ತೋರಿಸಿದ್ರೆ ಆಮೇಲೆ ಮತ್ತೆ ಐಡಿಯಲ್ ಬಿಹೇವಿಯರ್ನ ತೋರಿಸಿ ಪಾಯಿಂಟ್ ಹತ್ರ ಅಗೇನ್ ದೇ ವಿಲ್ ಮೂವ್ ಟು ಪಾಸಿಟಿವ್ ಡಿವಿಯೇಷನ್. ಓಕೆ, ರಿಫೈನ್. ಸೊ ನೆಕ್ಸ್ಟ್ ಥರ್ಡ್ ಒನ್, ಇಲ್ಲೇನಿತ್ತು, ದೀಸ್ ಗ್ಯಾಸ್ ಕೆನಾಟ್ ಬಿ ಕಂಪ್ರೆಸ್ಡ್ ಈಸಿಲಿ ಅಂತಿತ್ತು. ಬಟ್ ಇಲ್ಲಿ ಇದು ನೆಗೆಟಿವ್ ಆಗಿರೋದ್ರಿಂದ ದೇ ಕೆನ್ ಬಿ ಕಂಪ್ರೆಸ್ಡ್ ಈಸಿಲಿ. ಓಕೆ, ಸೊ ಇವು ಕಂಪ್ರೆಸ್ ಮಾಡಿಸ್ಕೊಳ್ತಾ ಇರೋದ್ರಿಂದ ಇವನ್ನ ನಾವು ಈಸಿಯಾಗಿ ಲಿಕ್ವಿಫೈ ಮಾಡ್ಬೋದು. ಓಕೆ, ದಟ್ ಮೀನ್ಸ್ ನೆಗೆಟಿವ್ ಡಿವಿಯೇಷನ್ ತೋರಿಸ್ತಿರ್ತಕ್ಕಂಥ ಗ್ಯಾಸ್ಗಳು ದೇ ವಿಲ್ ಕಂಪ್ರೆಸ್ ಈಸಿಲಿ ಸೊ ದಟ್ ದೇ ಕ್ಯಾನ್ ಬಿ ಲಿಕ್ವಿಫೈಡ್ ಈಸಿಲಿ. ರಿಫೈನ್. ಓಕೆ, ಸೊ ಇಲ್ಲಿ ದಟ್ ಈಸ್ ಗ್ರೇಟರ್ ದೆನ್ 1 ಫಾರ್ ಗ್ಯಾಸಸ್ ಲೈಕ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಇದ್ದರೆ ಇಲ್ಲಿ ಯಾರ್ಯಾರಿದ್ದಾರೆ ಅಂದರೆ ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್ ಗ್ಯಾಸ್ ಆ್ಯಂಡ್ ಅಮೋನಿಯಾ ಗ್ಯಾಸ್ಗಳು ನೆಗೆಟಿವ್ ಡಿವಿಯೇಷನ್ ತೋರಿಸ್ತೀವಿ. ಓಕೆ, ಯಾಕೆ ಈ ಥರ ತೋರಿಸ್ತಾರೆ, ರೀಸನ್ ಇಷ್ಟೇ. ಈ ರೀಸನ್ಸ್ ಇರೋದ್ರಿಂದ ನೀವು ಪಾಸಿಟಿವ್ ನೆಗೆಟಿವ್ ತೋರಿಸ್ತೀವಿ. ಇಲ್ಲಿ ರಿಪಲ್ಸಿವ್ ಫೋರ್ಸು ಜಾಸ್ತಿ, ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ. ಹಾಗಾಗಿ ಇವನ್ನ ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಲಿಕ್ವಿಡ್ಸ್ ಮಾಡೋಕ್ಕಾಗಲ್ಲ. ಇವನ್ನ ಕಂಪ್ರೆಸ್ ಮಾಡ್ಬೋದು, ಲಿಕ್ವಿಡ್ಸ್ ಬೇಗ ಮಾಡ್ಬೋದು. ಓಕೆ, ಸೊ ಈ ಪಾಯಿಂಟ್ಸು ನೆನ್ಪಿಟ್ಕೊಂಡಿರಿ. ಸೊ ಇಲ್ಲೊಂದು ಅಬ್ಸರ್ವ್ ಮಾಡಬೇಕು, ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಪಾಸಿಟಿವ್ ಡಿವಿಯೇಷನ್. ಓಕೆ, ನೋ ಪ್ರಾಬ್ಲಮ್. ಸೊ ದಿಸ್ ಈಸ್ ಐಡಿಯಲ್ ಬಿಹೇವಿಯರ್. ಓಕೆ, ನೋ ಪ್ರಾಬ್ಲಮ್. ಬಟ್ when you see a negative deviation graph, negative deviation ಇರ್ತಕ್ಕಂಥ ಗ್ರಾಫ್ ಯಾರು ಗ್ಯಾಸಸ್ ಲೈಕ್ ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್ ಆ್ಯಂಡ್ ಅಮೋನಿಯಾ ಬಂದರೆ, ಸೊ ಲೋಯರ್ ಪ್ರೆಷರ್ ಅಲ್ಲಿ ದೇ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್. ಆಸ್ ದ ಪ್ರೆಷರ್ ಇನ್ಕ್ರೀಸಸ್, ಪ್ರೆಷರ್ ಜಾಸ್ತಿ ಆದಾಗ ದೇ ಮೂವ್ ಟುವರ್ಡ್ಸ್ ಪಾಸಿಟಿವ್ ಡಿವಿಯೇಷನ್. ಕರೆಕ್ಟಾ? ಬಿಫೋರ್ ಎಂಟರಿಂಗ್ ಟು ಪಾಸಿಟಿವ್ ಡಿವಿಯೇಷನ್ ದೇ ವಿಲ್ ಕ್ರಾಸ್ ದಿಸ್ ಪಾಯಿಂಟ್. ಕರೆಕ್ಟಾ? ಈ ಪಾಯಿಂಟ್ ಯಾರಪ್ಪ? ಐಡಿಯಲ್ ಗ್ಯಾಸ್. ರಿಫೈನ್. ಸೊ ಸಮ್ಟೈಮ್ಸ್ ರಿಯಲ್ ಗ್ಯಾಸ್ಗಳು ಐಡಿಯಲ್ ಬಿಹೇವಿಯರ್ನ ತೋರಿಸ್ತವೆ. ರಿಫೈನ್. ಅಟ್ ಸರ್ಟನ್ ಸ್ಟೇಜ್ ರಿಯಲ್ ಗ್ಯಾಸಸ್ ಪೊಸೆಸಸ್ ಐಡಿಯಲ್ ಬಿಹೇವಿಯರ್. ಓಕೆ, ಸೊ ಆ ಪಾಯಿಂಟ್ ಏನಿದೆ ಅಥವಾ ಆ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಏನಿದೆ ಅದನ್ನು ನಾವು ಬಾಯ್ಲ್ಸ್ ಟೆಂಪ್ರೇಚರ್ ಅಥವಾ ಬಾಯ್ಲ್ಸ್ ಪಾಯಿಂಟ್ ಅಂತ ಕರೀತೀವಿ. ಬಾಯ್ಲ್ಸ್ ಪಾಯಿಂಟ್. ಓಕೆ, ಬಾಯ್ಲ್ಸ್ ಟೆಂಪ್ರೇಚರ್ ಆದ ಬಾಯ್ಲ್ಸ್ ಪಾಯಿಂಟ್ ಅಂತ ಕರೀತೀವಿ. ರಿಫೈನ್. ಸೊ ಏನಿದು ಬಾಯ್ಲ್ಸ್ ಟೆಂಪ್ರೇಚರ್ ಅಥವಾ ಬಾಯ್ಲ್ಸ್ ಪಾಯಿಂಟ್ ಅಂದರೆ, ಸೊ ದಿಸ್ ಇಸ್ ದ ಟೆಂಪ್ರೇಚರ್ ಅಟ್ ವಿಚ್, ರಿಫೈನ್, ದಿಸ್ ಇಸ್ ದ ಟೆಂಪ್ರೇಚರ್ ಅಟ್ ವಿಚ್ ರಿಯಲ್ ಗ್ಯಾಸಸ್ ಬಿಹೇವ್ಸ್ ಐಡಿಯಲಿ. Real gases behaves ideally over a range of pressure. Over a range of pressure is called as Boyle's temperature or Boyle's point ಅಂತ ಕರಿತೀವಿ. ಡೆಫಿನೇಷನ್ ಬರೀತೀನಿ, ನೋಡ್ಕೊಳ್ಳಿ. Okay, so this is the definition. Boyle's point or Boyle's temperature. ಏನು ಹೇಳ್ತಾರೆ? The temperature at which real gases obeys gas law. ಯಾವ gas law? Ideal gas law. over a range of pressure. Okay, so ಈ ಪರ್ಟಿಕ್ಯುಲರ್ ಜಾಗದಲ್ಲಿ ನಿಮ್ಮ ರಿಯಲ್ ಗ್ಯಾಸ್ಗಳು ಐಡಿಯಲ್ ಗ್ಯಾಸ್ ಬಿಹೇವಿಯರ್ ತರ ಆಕ್ಟ್ ಮಾಡ್ತಾ ಇದ್ದಾವೆ. ಸೊ ಈ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಈ ಬಿಹೇವಿಯರ್ನ, ಇದನ್ನು ನಾವು ಬಾಯ್ಲ್ಸ್ ಟೆಂಪರೇಚರ್ ಅಥವಾ ಬಾಯ್ಲ್ಸ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ಇದೊಂಥರ ಸ್ವಲ್ಪ ತುಂಬ ನಾಲೆಡ್ಜ್ ಬೇಕು.
ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಸೊ ನೀಟಾಗಿ ನೋಡ್ಕೊಳ್ಳಿ, ಸೊ ನೀಟಾಗಿ ಕೇಳಿ, ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೆ ಚಾಪ್ಟರ್ ಇದೆ, ಓಕೆ, ಫಾರ್ ದಿ ಸೇಕ್ ಆಫ್ ಯುವರ್ ದಿಸ್ ಇಯರ್ ಸಿಲೆಬಸ್. ಓಕೆ, ಸೊ ಲಿಕ್ವಿಡ್ಸು ಬಗ್ಗೆ ನಿಮಗೆ ಈ ವರ್ಷದ ಸಿಲೆಬಸ್ಸಲ್ಲಿ ರಿಮೂವ್ ಮಾಡಿದ್ದಾರೆ. ಫೈನ್, ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಅದೇನಾದರೂ ಮಾಡಿಫೈಡ್ ಆಗ್ತಂದರೆ ಸೊ ವಿ ವಿಲ್ ಕಂಟಿನ್ಯೂ ದ ಲಿಕ್ವಿಡ್ಸ್. ದಟ್ ಮೀನ್ಸ್ ಲಿಕ್ವಿಫಿಕೇಷನ್ ಆಫ್ ಗ್ಯಾಸಸ್, ಅಲ್ಲಿ ನಾವು ಆಂಡ್ರ್ಯೂಸ್ ಐಸೋಥರ್ಮ್ ನೋಡ್ತೀವಿ, ಆ್ಯಂಡ್ ವೇಪರ್ ಪ್ರೆಷರ್, ವಿಸ್ಕಾಸಿಟಿ ಆ್ಯಂಡ್ ಸರ್ಫೇಸ್ ಟೆನ್ಷನ್ ಬಗ್ಗೆ ನೋಡ್ತೇವೆ. ಓಕೆ, ಬಟ್ ಫಾರ್ ದ ಸೇಕ್ ಆಫ್ ಟುಡೇಸ್ ಟಾಪಿಕ್, for the sake of your syllabus for this year, this is enough. Okay, so this completes your states of matter. Okay, thank you for watching this video.